ನಮಾಮಿ ಶಂಕರ. ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 18ನೇ ತಾರೀಕು ಜುಲೈ 2025 ಶುಕ್ರವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ, ಅಶ್ವಿನಿ ನಕ್ಷತ್ರ, ಸುಕರ್ಮ ಯೋಗ, ಕೌಲವಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಬುಧ ವಕ್ರಾರಂಭ. ಅಷ್ಟಮಿ ಅಶ್ವಿನಿ, ಅದರಲ್ಲೂ ಬುಧನ ವಕ್ರಾರಂಭ, ಬುದ್ಧಿ ವಕ್ರಾರಂಭ. ನಮ್ಮ ಆಲೋಚನೆ, ನಮ್ಮ ಚಿಂತನೆ, ಅದರಲ್ಲೂ ಆಷಾಢ ಮಾಸ, ಬುಧ ಸೂರ್ಯ ಕಟಕಕ್ಕೆ ಬಂದಾಗ ಹಾಗೂ ಬುಧ ಕಟಕಕ್ಕೆ ಬಂದಾಗ ಅಲ್ಲೊಂದು ನಮ್ಮ ವಿವೇಚನೆಗಳನ್ನು ತಪ್ಪಿಸ್ಬಿಡುತ್ತೆ. ಏನಕ್ಕೆ ತಪ್ಪಿಸುತ್ತೆ ತುಂಬ ಜನ ಗೊತ್ತಿಲ್ಲ. ಅಮ್ಮನ ಮನೆಯಲ್ಲಿ ಅಪ್ಪ ಕಟ್ಟಿ ಹಾಕಿ ಕುಳಿತುಕೊಂಡು ಬಿಟ್ರೆ ಅಮ್ಮನ ನೆರಳಲ್ಲಿ ಅಪ್ಪ ಇರಬೇಕಾ, ಅಪ್ಪನ ನೆರಳಲ್ಲಿ ಅಮ್ಮ ಇರಬೇಕಾ? ಮನೆಯ ಯಜಮಾನ ಅಮ್ಮನ ಒಂದು ಹಿಡಿತಕ್ಕೆ ಬಂದ್ಬಿಟ್ರೆ, ನೋಡಿ ನೀವು ದುಡ್ಕೊಂಡು ಬರೋದು ನಾನು ಹಾಕೊಳ್ಳೋ ಬಳೆಗೂ ಸಾಕಾಗೋದಿಲ್ಲ ಅಂದ್ಬಿಟ್ರೆ ಎಲ್ಲಿ ಇರುತ್ತೆ? ಯೋಚನೆ ಮಾಡಿ ನೋಡಿ. ಸೂರ್ಯ ಚಂದ್ರನ ಮನೆಗೆ ಬಂದಾಗ ಈ ರೀತಿ ನಡೆಯುತ್ತೆ. ತಂದೆಗೆ ಬಲವಿರುವುದಿಲ್ಲ, ಅಮ್ಮನ ಒಂದು ಶಕ್ತಿ. ಅದಕ್ಕೆ ಈ ಒಂದು ಜುಲೈ ಆಗಸ್ಟ್, ಈ ಒಂದು ಜುಲೈ 15ರಿಂದ ಆಗಸ್ಟ್ 15ರಲ್ಲಿ ಒಳಗಡೆ ಹುಟ್ಟಿದ ಪುರುಷರಿಗೆ ಅಲ್ಲೊಂದು ತಳಮಳ ಜಾಸ್ತಿ ಇರುತ್ತೆ. ಅಮ್ಮನ ಮಕ್ಕಳೇ ಏನು ಮಾಡೋದು? ನಿರ್ಧಾರಗಳಲ್ಲಿ ಹಿಂದೆಯೇ ನುಗ್ಗೊಲ್ಲ, ಮಾಡೋಲ್ಲ, ಗಾಬರಿ ಪಡ್ತಾರೆ. ಈ ಜುಲೈಯಲ್ಲಿ ಹುಟ್ಟಿದವರು, ಜುಲೈ 15ರಿಂದ ಆಗಸ್ಟ್ 15ರ ಒಳಗಡೆ ಹುಟ್ಟಿದವರಲ್ಲಿ ಈ ದ್ವಂದ್ವಾರ್ಥಗಳು ಜಾಸ್ತಿ, ವಿರುದ್ಧಾರ್ಥಗಳು ಜಾಸ್ತಿ. ನಿರ್ಧಾರ ಮಾಡೋದ್ರಲ್ಲಿ ಹಿಂದಕ್ಕೆ ಬೀಳ್ತಾರೆ, ಗಾಬರಿ ಪಡ್ತಾರೆ. ಹೌದು ಅಲ್ವೋ ಹೇಳಿ? ಜುಲೈ 15ರಿಂದ ಆಗಸ್ಟ್ 15ರ ಒಳಗಡೆ ಹುಟ್ಟಿದ ಪುರುಷರು ಮುಖ್ಯವಾಗಿ. ಸ್ತ್ರೀಯರು ನೋಡಿ ತುಂಬ ದಿಟ್ಟ ನಿರ್ಧಾರದಲ್ಲಿ ಇರ್ತೀರಿ, ಭಾರಿ ಗಟ್ಟಿ ಇರ್ತೀರಿ ನಿರ್ಧಾರ ತಗೊಳ್ಳೋದಕ್ಕೆ. ಹೌದೋ ಅಲ್ವೋ ಹೇಳಿ? ನಿಮ್ಮ ಮನೆ, ಕುಟುಂಬ, ಜವಾಬ್ದಾರಿ ಏನೋ ಹೋಗಿ ಗುರುಗಳ, ನೀವು ಗಂಡಸರ ಶಕ್ತಿ ಬಂದ್ಬಿಟ್ಟಿರುತ್ತೆ. ನಿಮ್ಮ ಗಂಡಸರಿಗೆ, ಮನೆಯ ಪುರುಷರಿಗೆ ಬಲವಿಲ್ಲದೆ ಹೋಗುತ್ತೆ. ಯಾಕಂದ್ರೆ ಸೂರ್ಯ ಬಂದು ಅಮ್ಮನ ಮನೆಯಲ್ಲಿ ನಿಂತ್ಕೊಬಿಟ್ರೆ, ಹಾಕಿದೆ ಎಲ್ಲ ನಿರ್ಧಾರ ಬಂದ್ಬಿಟ್ರೆ, ದುಡಿಯೋದು ಅರ್ಧಂಬರ್ಧ, ನಿರ್ಧಾರ ಅರ್ಧಂಬರ್ಧ, ನುಗ್ಗೋದಿಲ್ಲ, ಆ ಒಂದು ಧೈರ್ಯ ತಗೊಳ್ಳೋದಿಲ್ಲ. ಏನಾಗುತ್ತೆ ಯೋಚನೆ ಮಾಡಿ ನೋಡಿ. ಯಜಮಾನ ಆದವನು ಗಟ್ಟಿಯಾಗಿ ನಿಂತ್ಕೋಬೇಕು. ಆ ಧೈರ್ಯ, ಸ್ಥೈರ್ಯ ಆಗಲಿ, ನಾನು ನೋಡ್ತೇನೆ ಅನ್ಬೇಕು. ಪುಕ್ಲ ಆಗಬಾರ್ದು, ಹಿಂದಕ್ಕೆ ನಿಂತ್ಕೋಬಾರ್ದು. ಜುಲೈ 15ರಿಂದ ಆಗಸ್ಟ್ 15 ಅರ್ಧವೇ ಬಲ ಪುರುಷರಿಗೆ. ಯಾಕಂದ್ರೆ ಸೂರ್ಯ ಆತ್ಮಕಾರಕ ಹೋಗಿ ಮನೋಕಾರಕ ಚಂದ್ರನ ಮನೆಯಲ್ಲಿ ಲಾಕ್ ಆಗ್ತಾನೆ. ಬುದ್ಧಿಕಾರಕ ಕೂಡ ಶತ್ರುವ್ಯ ಆಗಿರ್ತಕ್ಕಂಥ ಚಂದ್ರನ ಮನೆಯಲ್ಲಿ ಲಾಕ್ ಆಗ್ತಾನೆ. ಅಲ್ಲೊಂದು ತಳಮಳಗಳವೆ, ಬೇಗ ಭಾವುಕರಾಗೋದು. ಪುರುಷರು ಬೇಗ ಕಣ್ಣಲ್ಲಿ ನೀರು ಹಾಕ್ತಾರೆ. ಹೌದೋ ಅಲ್ವೋ ಹೇಳಿ? ನಾನು ಚಾಲೆಂಜ್ ಮಾಡ್ತಾನೆ. ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ ಅಂತ ಕೂಡ ಕಾಯ್ತಿರ್ತಾನೆ ಮಕ್ಕಳೇ. ಜುಲೈ 15ರಿಂದ ಆಗಸ್ಟ್ 15. ಅಯ್ಯೋ ನಮಗೆ ಬಂದಷ್ಟು ಸಾಕು ಬಿಡು, ಏನೋ ಒಂದು ಕೆಲಸ ಮಾಡ್ಕೊಂಡಿದ್ರೆ ಸಾಕು ಬಿಡು, ಬಂದಷ್ಟು ಅದರಲ್ಲಿ ಈಜೋಣ. ಆದರೆ ಅವರಿಗೆ ಸಿಗುವ ಧರ್ಮಪತ್ನಿ ಇಲ್ಲ ಅಮ್ಮನಿಗೆ, ಧರ್ಮಪತ್ನಿಗೆ ಸಿಕ್ಕಾಬಟ್ಟೆ ಬಲ ಇರುತ್ತೆ, ಆಸೆ ಜಾಸ್ತಿ ಇರುತ್ತೆ, ನಿಲ್ಲಬೇಕು. ಒಂದು ಹೆಣ್ಣು ಆಸೆ ಇಲ್ಲ ಅಂದ್ರೆ ಮನೆ ನಡೆಯೋಲ್ಲ ಮಕ್ಕಳೇ. ನನ್ನ ಮಗನ ಬರ್ಡೇ ಹೀಗೆ ಮಾಡಬೇಕು, ನಮ್ಮ ಮನೆ ಹೀಗೆ ಇರಬೇಕು, ಇಂಥ ಜಾಗದಲ್ಲೇ ಇರಬೇಕು, ನನ್ನ ಮಕ್ಕಳು ಇಂಥ ಶಾಲೆ ಓದಬೇಕು, ಇಂಥ ಒಂದು ಸಂಬಂಧ ನೋಡಬೇಕು, ನನ್ನ ಯಜಮಾನನನ್ನ ಎಲ್ಲರೂ ಹಿಂಗೆ ನೋಡಬೇಕು ಅನ್ನೋದೊಂದು ಆ ಮಾತೃ ಸ್ವರೂಪಿಣಿಗೆ ಆಸೆ, ಬಲ, 8 ಪಟ್ಟು ಶಕ್ತಿ ಯಾಕೆ?
8 ಪಟ್ಟು ಜಾಸ್ತಿ ಆಗ್ಬಿಡುತ್ತೆ. ಆ ಒಂದು ಪುರುಷ ಜುಲೈ 15ರಿಂದ ಆಗಸ್ಟ್ 15 ಹುಟ್ಟಿದವನು ಒದ್ದಾಡ್ತಾನೆ. ಬರೋದು ಅವನಿಗೆ ಅರಕಾಸಿನ ಮಜ್ಜಿಗೆ. ಹೌದೋ ಅಲ್ವೋ ಹೇಳಿ. ನೀವು 1 ಲಕ್ಷ ಸಂಪಾದಿಸಿ 2 ಲಕ್ಷ ಕಮಿಟ್ಮೆಂಟ್ ಇರುತ್ತೆ. ಹೌದೋ ಅಲ್ವೋ ಹೇಳಿ. ಯಾವುದೋ ಒಂದು ಜಾತಕ ಪ್ರಭಾವ. ನೀವು ಎಷ್ಟೇ ಶ್ರೀಮಂತರು ಇರ್ಬೋದು, ಅಮ್ಮ ಅವ್ರ ಗಂಡಂದ್ರೆ ಆಗ್ಬಿಡ್ಬೇಕು, ಇಲ್ಲ ಅಮ್ಮನ ಮಗ ಆಗ್ಬೇಕು. ತುಂಬಾ ಜನ ಕಂಪ್ಲೇಂಟ್, ಹೋಗಿ ಗುರುಗಳ ಮಾತಿದ್ರೆ ಅಮ್ಮ ಅಂತಾರೆ, ಮಾತಿದ್ರೆ ಪತ್ನಿ ಅಂತಾರೆ. ಎಸ್, ನುಗ್ಗೋಲ್ಲ, ತಾವು ನುಗ್ಗೋಲ್ಲ, ನುಗ್ಗೋರ್ನು ಬಿಡೋದಿಲ್ಲ. ಏನ್ ಸ್ವಾಮಿ ನೀವು. ನನ್ನ ಗುರುಗಳ ಸ್ನೇಹಿತರು ಒಬ್ಬರು ಜುಲೈಯಲ್ಲೇ ಹುಟ್ಟಿದವರು. ತುಂಬಾ ಲೆಕ್ಕಾಚಾರ, ತುಂಬ ಲೆಕ್ಕಾಚಾರ, ಹೇಳಲಾರದಷ್ಟು ಲೆಕ್ಕಾಚಾರ. ಸಂಜೆ 6:30 7 ಗಂಟೆ ಆಗೋಷ್ಟೇ ಇಲ್ಲ ಮನೆಗೆ ಹೊರಡಬೇಕು. ನಮ್ಮ ಗುರುಗಳು ನಗಾಡೋರು, ಇದು ನೋಡೋ ಇವನು ಅಂತ. ಜುಲೈಯಲ್ಲಿ ಹುಟ್ಟಿರೋದೆ. ತಾನು ನುಗ್ಗೋಲ್ಲ, ತನ್ನ ಜೊತೆಲಿರೋ ಸ್ನೇಹಿತರನ್ನೆಲ್ಲ ಏನಾದ್ರು ಮಾಡ್ತೀನಿ ಅಂದ್ರೆ ನಿನಗೆ ಬುದ್ಧಿ ಇಲ್ಲ, ಸುಮ್ಮನಿರೋಲ್ಲ, ಇಲ್ದಿರೋದೆಲ್ಲ ಮಾಡಕ್ ಹೋಗ್ತೀಯ ಅಂತ ಹೇಳೋದು. ಎಲ್ಲದಕ್ಕೂ ಹುಡುಕೋದು. ನೀವು ಹೌದು ಅಲ್ವೋ ಹೇಳಿ. ಜುಲೈ 15ರಿಂದ ಆಗಸ್ಟ್ 15 ಒಳಗಡೆ ಹುಟ್ಟಿರುವ ನಿಮ್ಮ ಮನೆಯ ಪುರುಷರು ಈ ರೀತಿ ಆಲೋಚನೆ ಮಾಡ್ತಿದಾರಾ ಇಲ್ವಾ ನನ್ಗೆ ಹೇಳಿ. ಚಾಲೆಂಜ್ ಮಾಡ್ತೇನೆ ನೋಡಿ. ಲೆಕ್ಕಾಚಾರಸ್ತ್ರ ಆದ್ರೆ ಮೋಸ ಮಾಡಿ ಬದುಕೋಲ್ಲ, ಅವ್ರಿಗೆ ಬರೋಲ್ಲ. ಬಟ್ ಒಂಥರ ಅವರು ಲೆಕ್ಕ, ಒಂದು ಕಾಫಿ ಟೀ ಫ್ರೆಂಡ್ಸು ಪಾರ್ಟಿ ಅಂತ ನೋಡಿ ನೀವು ಬೇಕಾದ್ರೆ ಅವ್ರ ಜೇಬಲ್ಲಿ ಇದ್ರೆ ಮಾತ್ರ ಹೋಗ್ತಾರೆ. ಹೌದೋ ಅಲ್ವೋ ಹೇಳಿ. ಹಾಗೆ ಧಾರಾಳ ಮನಸತ್ವ. ಜುಲೈ 15ರಿಂದ ಆಗಸ್ಟ್ 15 ಒಳಗಡೆ ಹುಟ್ಟಿರುವ ಪುರುಷರು ಅಮ್ಮನ ತತ್ವ. ಅಮ್ಮನಿಗೇನು ಆಸೆ ಹೇಳಿ? ಯಾರ ಮನೆಗೆ ಬಂದ್ರು ಭೋಜನ ಉಣಬಡಿಸ್ಬೇಕು. ಇನ್ನೊಂದು ಒಂಥರ ಮೆದು ಹೃದಯ ಅಮ್ಮ, ಬೇಗ ಸೆನ್ಸಿಟಿವ್, ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಅಮ್ಮನೇ, ಧರ್ಮಪತ್ನಿಯೇ. ಮಾತಾ ಸಮನ್ನಾಸ್ತಿ ಪೋಷಣ, ಪತ್ನಿ ಸಮನ್ನಾಸ್ತ ಕುಪೋಷಣ ಅಂತಕ್ಕಂಥದ್ದು. ಅಮ್ಮನ ಹಾಗೆ ಊಟ ಬಡಿಸುವವಳು, ತಿನ್ನಿಸುವವಳು, ಪತ್ನಿಯ ಹಾಗೆ ಊಟವನ್ನು ಬಡಿಸುವವಳು. ಜಗತ್ತಲ್ಲಿ ಇನ್ಯಾರೂ ಇಲ್ಲ. ಅವರಿಬ್ಬರಿಗೂ ಆಸೆ, ಬಡಿಸ್ಬೇಕು, ಇಡಬೇಕು ಬಂದವರಿಗೆ. ಈ ಜುಲೈ 15ರಿಂದ ಆಗಸ್ಟ್ 15 ಒಳಗಡೆ ಇರೋವ್ರಿಗೆ ಆ ರೀತಿ ಆಕರ್ಷಣೆ ಜಾಸ್ತಿ. ಹೌದು ಅಲ್ವೋ ಹೇಳಿ. ತುಂಬಾ ಸ್ನೇಹಿತರು ಇರ್ತಾರೆ ನಿಮಗೆ. ಎಲ್ಲರೂ ಮನೆಯಲ್ಲೆಲ್ಲ ಒಟ್ಟಾಕೊಂಡು ತುಂಬಿಸ್ಕೊಬಿಟ್ಟಿರ್ತಾರೆ. ಈ ಜುಲೈ ಆಗಸ್ಟ್ ಈ ಒಂದು 15ರಿಂದ ಈ ಆಗಸ್ಟ್ 15 ಒಳಗಡೆ, ಮ್ಯಾಕ್ಸಿಮಮ್ ಆಗಸ್ಟ್ 25 ಒಳಗಡೆ. ಹೌದೋ ಅಲ್ವೋ ಹೇಳಿ. ಜುಲೈ 10ರಿಂದ ಆಗಸ್ಟ್ 20 ಒಳಗಡೆ ಹುಟ್ಟಿರ್ತಕ್ಕಂಥ ಈ 40-45 ದಿನದಲ್ಲಿ ನೀವು ಎಷ್ಟು ಜನಕ್ಕೆ ಅನ್ನ ಇಟ್ಟು ಕೆಟ್ಟವರಾದ್ರಿ ಪುರುಷರೇ, ಯಜಮಾನ್ರೇ? ನಿಮ್ಮ ಅನ್ನ ತಿಂದೇ ನಿಮಗೆ ಮೋಸ ಮಾಡಿದಾರಾ ಇಲ್ವಾ ಹೇಳಿ? ನಿಮ್ಮ ಜೊತೆಲಿದ್ದೇ ನಿಮಗೆ ಮೋಸ ಮಾಡಿದಾರಾ ಇಲ್ವಾ ಹೇಳಿ? ಅಭೂತಪೂರ್ವವಾಗಿರ್ತಕ್ಕಂಥ ಬುದ್ಧಿಶಕ್ತಿ. ಬಟ್ ಆ ಬುದ್ಧಿಶಕ್ತಿಗೆ ತಕ್ಕಂಥ ಸ್ಥಾನ ಸಿಗೋಲ್ಲ. ಅದಕ್ಕೇನೋ ನಿಮ್ಗೆ ನರ್ವಸ್ ಪ್ರಾಬ್ಲಮ್ ಬರುತ್ತೆ. ಮುಖ್ಯವಾಗಿ BP, ಶುಗರ್, ಹಾರ್ಟ್ ಪ್ರಾಬ್ಲಮ್, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಸರ್ವಸಾಧಾರಣ. ಗಂಟ್ಲಲ್ ಸಮಸ್ಯೆ, ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್, ಡಸ್ಟ್ ಅಲರ್ಜಿ ಇನ್ಫೆಕ್ಷನ್ ಸರ್ವಸಾಧಾರಣವಾಗಿರುತ್ತೆ. ಹೌದು ಅಲ್ವೋ ಹೇಳಿ. ಜುಲೈ 10ರಿಂದ ಆಗಸ್ಟ್ 20 ಇಲ್ಲ 25, 40-45 ಡೇಸ್. ಹೌದಾ ಇಲ್ವಾ ಹೇಳಿ? ತಲೆಯಲ್ಲಿ ಕೂದ್ಲಿದ್ಯಾ ಹೇಳಿ? ಕಣ್ಣಿಗೆ ಕನ್ನಡಕ ಬಂದಿದ್ಯಾ ಇಲ್ವಾ ಹೇಳಿ? ಆಸೆ ಮಾತ್ರ ಊರಾಗಲ್ಲ. ಬಟ್ ನುಗ್ಬೇಕು ಅಂದ್ರೆ ತುಂಬಾ ಲೆಕ್ಕಾಚಾರದಲ್ಲೇ. ಇನ್ನೊಬ್ಬರ ದುಡ್ಡು ನೀವು ಕಬಳಿಸೋದಿಲ್ಲ, ನಾನು ನೋಡಿದ್ದೇನೆ. ನಿಮಗ್ ಬರೋಲ್ಲ, ಬೇಕಾದ್ರೆ ಸುಮ್ಮನೆ ಹಿಂಗೆ ಎದ್ದು ಬಿಡ್ತೀರಿ. ಅದು ಹೆಂಗಿರುತ್ತೆ ಅಂದ್ರೆ, ನಿಮ್ ಜೊತೆಯಲ್ಲಿ ಕೋತಿ ಚೆನ್ನಾಗಿ ತಿನ್ಬಿಟ್ಟು ಮೇಕೆ ಮೂತಿಗೆ ಒರೆಸ್ತಂತೆ ಬೆಣ್ಣೆನ, ಸಿಕ್ಕಾಕೊಳ್ಳೋದು. ನೀವು ಆ ಥರ ಸಿಕ್ಕಾಕೊಂಡಿರ್ತೀರಿ. ಇಲ್ವೋ ಹೌದೋ ಹೇಳಿ? ನಿಮ್ಮ ಯಜಮಾನ್ರು, ನಿಮ್ಮ ಅಣ್ಣ, ನಿಮ್ಮ ತಮ್ಮ, ನಿಮ್ಮ ಮಗ, ನಿಮ್ಮ ತಂದೆ, ಹೌದೋ ಅಲ್ವೋ ಹೇಳಿ ಮಕ್ಕಳೇ? ಖಂಡಿತ ಜುಲೈ ಅಂದ್ರೇನೆ. ಯಾಕಂದ್ರೆ ಆ ಸೂರ್ಯ ಪ್ರಭಾವ ಅಲ್ಲಿ ಬಂದು ಕುತ್ಕೋತಾನೆ ಕಟಕದಲ್ಲಿ. ಅಮ್ಮನ ಮನೆಯಲ್ಲಿ ಅಪ್ಪ ಕುತ್ಕೊಂಡ್ರೆ ನೀವು ಕಟುಕರಲ್ಲ. ಭಾವೋದ್ವೇಗಕ್ಕೆ ಒಳಗಾಗ್ಬಿಟ್ರೆ, ಸಿಟ್ಟಿಗೆ ಎದ್ದು ಬಿಟ್ರೆ ಏನನ್ನು ಮಾತಾಡ್ಬಿಡ್ತೀವಿ. ದೈಹಿಕವಾಗಿ ನೀವು ಸ್ವಲ್ಪ ಶಕ್ತಿ ಕಡಿಮೆ. ಹೌದೋ ಅಲ್ವೋ ಹೇಳಿ? ಕೆಲಸ ಅಂತ ಕೊಟ್ಟು ಬಿಟ್ರೆ ನೆತ್ತಿ ಮೇಲೆ ಇಟ್ಕೊಂಡು ಕೆಲಸ ಮಾಡುವಂತ ವ್ಯಕ್ತಿಗಳು. ಪ್ರಸಾದ ನಿಮಗದು. ಕೆಲಸ ಅಂದ್ರೆ ಪರಮಾತ್ಮನೇ ನಿಮಗೆ ಕೆಲಸ ಬಿಟ್ಟು ಬೇರೆ ಗೊತ್ತಿಲ್ಲ. ನಿಮ್ಮ ಕೆಲಸದಲ್ಲಿ ನೀವು ಕಿಂಗು. ನೀವು ಎಷ್ಟು ಜನಕ್ಕೆ ಕೆಲಸ ಕಲ್ಸಿದಿರಿ ಹೇಳಿ? ಕಲ್ತವರೆಲ್ಲ ನಿಮ್ ತಲೆ ಮೇಲೆ ಚಪಡಿ ಕಲ್ಲು ಎಳೆದ್ರ ಇಲ್ವಾ ಅಂತಾನು ಹೇಳಿ. ಜುಲೈ 10-15 ಈ ಆಗಸ್ಟ್ 20-25 ಒಳಗಡೆ ಹುಟ್ಟಿದವರು, ದೇರ್ ಈಸ್ ಅ ಮ್ಯಾಜಿಕ್ ಮೂಮೆಂಟ್. ಕಾರಣ ಸೂರ್ಯ. ನಿಮ್ಮ ಮನಸ್ಸು ಒಂದು ರೀತಿ
ಪಕ್ವತೆಯ ರೀತಿ, ಅಮ್ಮನ ರೀತಿ ಇದ್ದಾಗ ಯುಗಾದಿ ನಿಮ್ಮದು, ಇಲ್ಲದಿದ್ದಾಗ ಶಿವರಾತ್ರಿ. ಹೌದು ಅಲ್ವೋ ಹೇಳಿ? ದಿಢೀರ್ ಅಂತ ಹೇಳ್ಬಿಟ್ಟು ನಿಮ್ಮ ಜೇಬಲ್ಲಿ 50,000ನೂ ಇರುತ್ತೆ, ಇಲ್ಲ 5,000ನೂ ಇರುತ್ತೆ. ಸಡನ್ ಆಗಿ 50 ರೂಪಾಯಿ ಟೀ ಹೊಡಿಲಿಕ್ಕೂ ದುಡ್ಡು ಇರೋಲ್ಲ. ಹೌದೋ? ಕರೆಕ್ಟಾಗಿ ಹೇಳಿ. ನಿಮ್ಗೆ ಎಲ್ಲರೂ ಇದ್ದಾರೆ ನಿಮ್ಮ ಜೊತೆಲಿ ಇರೋದು. ಜುಲೈ ಮಾಸದಲ್ಲಿ ಹುಟ್ಟಿದವರಿಗೆ, ಈ ಎಸ್ಪೆಷಲಿ ಜುಲೈ 15ರಿಂದ ಆಗಸ್ಟ್ 15ರ ಒಳಗಡೆ ಹುಟ್ಟಿದವ್ರಿಗೆ ನಿಮ್ಮ ಸಂಗಾತಿ ಒಬ್ಬರೇ ಬಲ. ಆತ್ಮಬಲ, ಮನೋಬಲ, ಬುದ್ಧಿಬಲ, ಲಕ್ಷ್ಮೀ ಬಲ. ಲಕ್ಷ್ಮೀ ದೇವಿಯ ನಿಮ್ಮ ತಾಯಿ, ಇಲ್ಲ ನಿಮ್ಮ ಪತ್ನಿ, ನಿಮ್ಮ ಅಕ್ಕ, ನಿಮ್ಮ ತಂಗಿ. ಕೊಡೋಕ್ ಮಾತ್ರ ತುಂಬಾ ಆಸೆ, ಕರಿಬೇಕು ಅಕ್ಕ, ತಂಗಿರು, ಗೆಳೆಯರು, ಮನೇಲಿ ಇನ್ನೊಂದು. ಬಟ್ ಏನೋ ಗೊತ್ತಿಲ್ಲ, ನಿಮಗೆ ಅಲ್ಲೊಂದು ಕೊರತೆ ಕೊಟ್ಬಿಟ್ಟಿರ್ತಾನೆ. ಈ ಜುಲೈ 15ರಿಂದ ಆಗಸ್ಟ್ 15ರ ಒಳಗಡೆ ಹುಟ್ಟಿದವ್ರು, ನೀವು ತಂದೆ ಜೊತೆಲಿ ಇರಲ್ಲ, ಇಲ್ಲ ತಾಯಿ ಜೊತೆಲಿ ಇರೋಲ್ಲ, ಇಲ್ಲ ಇಬ್ಬರ ಜೊತೆಲಿ ಇರಲ್ಲ, ಇದ್ರೂ ಅವ್ರ ಜೊತೆಲಿ ಹೊಂದಾಣಿಕೆ ಆಗೋಲ್ಲ. ಏನೋ ಒಂದು ರೀತಿ ತಾವರೆ ಎಲೆಯ ರೀತಿ ಬದುಕು, ಅಂಟೂ ಅಂಟದ ಹಾಗೆ. ಹೌದೋ ಅಲ್ವೋ ಹೇಳಿ? 0 to ಹೀರೋ ಬೇರೆ. ನೀವು ತುಂಬಾ ಶುಭ್ರ ಬಟ್ಟೆ ಧರಿಸ್ತೀರಿ, ನೀಟು ಬಟ್ಟೆ ಧರಿಸ್ತೀರಿ, ಲೆಕ್ಕಾಚಾರದ ಬದುಕು ಬದುಕ್ತೀರಿ. ನನಗೆ ಗೊತ್ತಿರೋ ಹಾಗೆ ಈ ಜುಲೈ 15ರಿಂದ ಆಗಸ್ಟ್ 15ರ ಒಳಗಡೆ ಹುಟ್ಟಿದವರು ಸಾಲ ಮಾಡಬೇಕು ಅಂದ್ರೆ ಭಯಪಡ್ತೀವಿ. ನೀವು ಸಾಲ ಮಾಡಕ್ ಹೋಗೋದಿಲ್ಲ ನೋಡಿಬೇಕಾದ್ರೆ. ನಿಮ್ಮ ಹತ್ರ ಸಾಲ, ನಾನು 10ರಲ್ಲಿ 9 ಜನರನ್ನ ನೋಡಿದ್ದೇನೆ ಜುಲೈ 15ರಿಂದ ಆಗಸ್ಟ್ 15ರ ಒಳಗಡೆ ಹುಟ್ಟಿದವರು ಸಾಲ ನಾರ್ ಸಾಲ ಕೊಡಲ್ಲ, ನಾರ್ ಸಾಲ ತಗೊಳಲ್ಲ. ಬೇಡ ಸುಮ್ಮನಿರಪ್ಪ, ನಮ್ಗಿರೋದ್ರಲ್ಲಿ ನಾವು ತೃಪ್ತಿಯಾಗಿರೋಣ. ಕೊಡ್ತೀರಿ ಅಂದ್ರೆ ಇದು ಹೆಂಗಿರುತ್ತೆ ಗೊತ್ತಿಲ್ಲ, ಬೇಜಾರು ಮಾಡ್ಕೋಬೇಡಿ, ನಾನು ನಿಮ್ಮನ್ನ ಅವಹೇಳನ ಮಾಡ್ತಿಲ್ಲ, ಇದು ನಿಜವೇ. ಬಸ್ಸಲ್ಲಿ 100 ರೂಪಾಯಿ ಟಿಕೆಟ್ಗೆ ದುಡ್ಡು ಕೊಟ್ರಿ, ಒಂದು 5 ರೂಪಾಯಿ ಟಿಕೆಟ್, 10 ರೂಪಾಯಿ ಟಿಕೆಟ್, 20 ರೂಪಾಯಿ ಟಿಕೆಟ್, 50 ರೂಪಾಯಿ ಟಿಕೆಟ್, ಚಿಲ್ಲರೆ ಆಮೇಲೆ ಕೊಡ್ತೀನಿ ಸರ್ ಅಂದ್ರೆ ನಿಮ್ಮಷ್ಟು ಅಲರ್ಟ್ ಆರ್ಮುಗಮ್ ಇನ್ಯಾರೂ ಇಲ್ಲ. ಹಾಗೇ ಆ ಕಂಡಕ್ಟರ್ನ ತೂಗುಡಿಸ್ತೀರಿ ದೂರ. ಇಲ್ಲಿಂದ ಅರಸೀಕೆರೆ ಹೋಗ್ಬೇಕು, ಇಲ್ಲಿಂದ ಮಂಗಳೂರು ಹೋಗ್ಬೇಕು, ಇಲ್ಲಿಂದ ಉಡುಪಿ ಹೋಗ್ಬೇಕು, ಇಲ್ಲಿಂದ ಹುಬ್ಳಿ ಹೋಗ್ಬೇಕು, ಹೀಗೇ ಇರ್ತೀರಿ. ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು ಸ್ವಾಮಿ ನೀವದು. ನೀವು ನಿಜ ಹೇಳ್ತಾನೆ, ಖುಷಿಯಿಂದ ನಿಮ್ ಜೇಬಲ್ಲಿ ಇದ್ದಿದ್ದು ಎತ್ಕೊಡ್ತೀರಿ. ಆದ್ರೆ ಲೆಕ್ಕ ಅಂತ ಬಂತು ಅಂದ್ರೆ ಹಿಂಗೇ ನೋಡ್ತಿರ್ತೀರಿ, ಬಕಪಕ್ಷಿ ತರ. ನೋಡೋರ್ಗೆ ಒಂಥರ ಅಭಾಸ ಅನ್ಸ್ಬೋದು, ಆದ್ರೆ ತುಂಬಾ ಕಷ್ಟಾರ್ಜಿತ ಪಟ್ಟು ದುಡಿಯತಕ್ಕಂಥವ್ರು. ನಿಮ್ಗೆ ದುಡ್ಡು ಈಸಿಯಾಗಿ ಬರೋದೇ ಇಲ್ಲ, ಬಟ್ ಈಸಿಯಾಗಿ ದುಡ್ಡು ಮಾಡೋ ತುಂಬಾ ಐಡಿಯಾಗಳು ಬರ್ತಿರುತ್ತೆ. ಹೌದೋ ಅಲ್ವೋ ಹೇಳಿ? ಅಬ್ಬಬ್ಬಬ್ಬಬ್ಬಬ್ಬ, 4 ಅಲ್ಲ 10 ಬ್ರಹ್ಮರ ತಲೆ ನಿಮ್ಮದು. ಜುಲೈ 15ರಿಂದ ಆಗಸ್ಟ್ 15ರ ಒಳಗಡೆ ಹುಟ್ಟಿದವರೇ ನಾನು ನೋಡಿದ್ದೇನೆ ತುಂಬಾ ಜನ ಫ್ರಾಡ್ಗಳಿಗೆ ಸಿಕ್ಕಾಕೊಂಡಿರೋದು. ಹೌದೋ ಅಲ್ವೋ ಹೇಳಿ? ಈ ಮನಿ ಲಾಂಡ್ರಿಂಗು, ಬೆಟ್ಟಿಂಗು, ಟ್ರೇಡಿಂಗು, ಸ್ಟಾಕ್ ಮಾರ್ಕೆಟು. ಯಾಕಂದ್ರೆ ಮನೆಯಲ್ಲಿ ತಿವುತುಗಳು ಇರ್ತವೆ. ಇದೇನು ಅವ್ರು ನೋಡಿ ಹಿಂಗಿದ್ದಾರೆ, ಇವ್ರು ನೋಡಿ ಹಿಂಗಿದ್ದಾರೆ, ನೀವು ನೋಡಿ ಹಿಂಗಿದ್ದೀರಿ, ತಡಿಲಿಕ್ಕಾಗಲ್ಲ, ಬೇರೆ ಏನೋ ಮಾಡಕ್ ಹೋಗ್ಬಿಡ್ತೀರಿ. ಗೊತ್ತಿಲ್ದಿರೋದು ತುಂಬಾ ಬಾರಿ ಆ ಥರದ ಸ್ನೇಹಿತರು, ಗೆಳೆಯರು, ಇನ್ನೊಂದು ಇದ್ದು ನಿಮ್ಗೊಂಥರ ನಾನು ಆಗ್ಬೇಕು ಅನ್ನೋ ಒಂದು ಇಚ್ಛೆಗೆ ಒಳಗಾಗಿ ನೀವು ಹೋಗಿ ಸಿಕ್ಕಾಕೋಬಿಟ್ಟಿರ್ತೀರಿ. ಹೌದೋ ಅಲ್ಲವೋ ಹೇಳಿ? ಈ ಜುಲೈ 15ರಿಂದ ಜುಲೈ 10 ಇಲ್ಲ 15ರಿಂದ ಆಗಸ್ಟ್ 15 ಮ್ಯಾಕ್ಸಿಮಮ್ ಆಗಸ್ಟ್ 20ರ ಒಳಗಡೆ. ಯಾಕಂದ್ರೆ ಸೂರ್ಯ ಚಂದ್ರನ ಮನೆಯಲ್ಲಿ ಇರುತ್ತಾನೆ. ನೀವ್ ಎಷ್ಟೇ ದುಡ್ಡು ಉಳಿಸಕ್ ನೋಡಿ, ನಿಮ್ ಜೇಬಲ್ಲಿ ದುಡ್ಡು ಉಳಿಯಲ್ಲ. ಅಬ್ಬಬ್ಬಾ ಅಂದ್ರೆ ಒಂದು 500 ರೂಪಾಯಿ, 1,000 ರೂಪಾಯಿ ಕ್ಯಾಲ್ಕುಲೇಷನ್ಸ್ ಇದೆ. ನಿಮ್ಮ ಹತ್ರ ಬಂದು ದುಡ್ಡು ಉಳಿಸೋದು ಹೇಗೆ ಅಂತ ಕುಳಿತುಕೊಂಡ್ರೆ ಸೂಪರ್ ಲೆಕ್ಚರ್ ಕೊಡ್ತೀರಿ. ದುಡ್ಡು ದುಡಿಯೋದು ಕೂಡ ಹೇಗೆ ಅಂತ ಹೇಳ್ಬಿಟ್ಟು ಕೇಳಿದ್ರು ಕೂಡ ನಿಮ್ಮ ಹತ್ರ 108 ಐಡಿಯಾಗಳು ಇರ್ತವೆ. ಹೌದೋ ಅಲ್ವೋ ಹೇಳಿ? ಜುಲೈ 15ರಿಂದ ಆಗಸ್ಟ್ 15ರ ಒಳಗಡೆ ಹುಟ್ಟಿರ್ತಕ್ಕಂಥವರು, ಅದು ಸ್ತ್ರೀಯರಾದ್ರೂ ಅಷ್ಟೇ. ಹೌದು, ಲೆಕ್ಕಾಚಾರದ ಬದುಕು. ಇಷ್ಟೇ ಅಡಿಗೆ, ಇಷ್ಟೇ ಇದು, ಸುಮ್ಮನೆ ವೇಸ್ಟ್ ಮಾಡೋಲ್ಲ, ಏನೇನೋ ತಿನ್ನೋಲ್ಲ, ಏನೇನೋ ತರೋಲ್ಲ, ಎಂತೆಂಥವ್ರ ಜೊತೆಲೂ ಸೇರೋಲ್ಲ. ನೀವು ಇನ್ನೊಂದೇನು ಗೊತ್ತಾ, ನಿಮ್ಮ ಆಯ್ಕೆ ನಿಮಗಿಂತಲೂ ಎತ್ತರದ ವ್ಯಕ್ತಿಗಳ ಜೊತೆ ಇರ್ತಕ್ಕಂಥವ್ರು. ತುಂಬಾ ಪ್ರಶಾಂತತೆ ಇಷ್ಟ, ಏಕಾಂತತೆ ಇಷ್ಟ. ಹೇಗಂದ್ರೆ ಹೇಗೆ, ಯಾರಂದ್ರೆ ಅವರು, ಎಲ್ಲರ ಜೊತೆ ಬೆರೆಯೋ ಅಂತ ವ್ಯಕ್ತಿತ್ವ ಇಲ್ಲ. ನಿಮ್ಮ ಮನ್ಸಿಗೆ ಹತ್ರ ಆಗ್ಬೇಕು, ನಿಮ್ಮ ವ್ಯಕ್ತಿತ್ವಕ್ಕೆ ಗೌರವ ಕೊಡಬೇಕು, ನಿಮ್ಮ ಮನ್ಸಿಗೆ ಗೌರವ ಕೊಡಬೇಕು, ನಿಮ್ಮ ಬುದ್ಧಿಗೆ ಗೌರವ ಕೊಡಬೇಕು, ನಿಮ್ಮ ಮಾತಿಗೆ ಗೌರವ ಕೊಡಬೇಕು. ದಟ್ ಈಸ್ ದಿ ಬ್ಯೂಟಿ. ಸಾಮಾನ್ಯವಾಗಿ ನಾನು ನೋಡಿದ್ದೇನೆ, ಜುಲೈ 15ರಿಂದ ಆಗಸ್ಟ್ 15ರ ಒಳಗಡೆ ಹುಟ್ಟಿದವರು ಕೆಟ್ಟ ಭಾಷೆ ಬಳಸೋಲ್ಲ, ಕೆಟ್ಟ ಮಾತು ಮಾತಾಡೋಲ್ಲ, ಇಲ್ಲ ಬರೋಲ್ಲ. ನಿಮ್ಮನ್ನ ಅಪಾರ್ಥವಾಗಿ ಬೇರೆಯವ್ರು ಅನ್ಕೋತಾರೆ, ಸಿಕ್ಕಾಬಟ್ಟೆ ಅನ್ಕೋತಾರೆ. ಆಮೇಲೆ ಇನ್ನೊಂದು ಗೊತ್ತಾ, ಜುಲೈ 15ರಿಂದ ಆಗಸ್ಟ್ 15 ಇಲ್ಲ 20ರ ಒಳಗಡೆ ಹುಟ್ಟಿದವ್ರನ್ನ ನೋಡೋರೆಲ್ಲ ಕೋಟೀಶ್ವರರು ಅನ್ಕೋತಾರೆ.
ಏಯ್ ಸಿಕ್ಕಾಬಟ್ಟೆ ಇದಾನೋ ಸಕ್ಕದಾಗಿ ಒಂಥರ ಗುಟ್ಟು ಗಾಂಭೀರ್ಯ, ನೀವು ನಿಮ್ಮನ್ನು ನೋಡಿದ್ರೇನೆ ಲಕ್ಷ್ಮೀಪುತ್ರನ ತರ ಕಾಣಿಸ್ತೀರಿ. ಅವನ್ಗೇನೋ ಕಡಿಮೆ ಅಂತ, ಆಕೆಗೇನೋ ಕಡಿಮೆ ಅಂತ. ಬಟ್ ನಿಮಗ್ ಮಾತ್ರ ಅದೊಂದು ದಾವಂತ ದಿಗ್ಗು 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 ಇದಿದ್ದೇ ಇರುತ್ತೆ. ನಿಮ್ಗೆ ಒಂದು ಬ್ರೇಸ್ಲೆಟ್ ಹಾಕ್ಬೇಕು, ಒಂದು ಕಡಗ ಹಾಕ್ಬೇಕು, ಒಂದು ಮೂಗ್ಬೆಟ್ ಹಾಕ್ಬೇಕು, ಓಲೆ ಹಾಕ್ಬೇಕು, ಒಂದು 1/4 kg ಬಂಗಾರ ಇರಬೇಕು, ಒಂದು ಕಾರ್ ಇರಬೇಕು, ವೀಕೆಂಡ್ ಆದ್ರೆ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗ್ಬೇಕು, ಒಂದು ಮೂವಿಗೆ ಹೋಗ್ಬೇಕು. ಹೌದು ಅಲ್ವೋ ಹೇಳಿ, ನೀವು ನಿಮ್ಮ ಪತ್ನಿಯನ್ನ ತುಂಬಾ ಪ್ರೀತಿಸ್ತೀರಿ. ನಿಮ್ಮ ಪತ್ನಿಗೆ ಅದು ಅರ್ಥ ಆಗ್ಬಿಟ್ರೆ ದೇವತೆ. ನಿಜವಾಗ್ಲೂ ಹೇಳ್ತಾನೆ, ಇಂಥ ಪ್ರೀತಿಸುವ ವ್ಯಕ್ತಿ, ಇಷ್ಟು ಪ್ರೀತಿಸುವ ವ್ಯಕ್ತಿ ಜಗತ್ತಲ್ಲಿ ನಾನು ನೋಡಿಲ್ಲ. ಬೇರೆ ಏನೇ ಕೆಲಸ ಇರ್ಬೋದು, ತುಂಟುತನ ಇರ್ಬೋದು, ರಸಿಕತನ ಇರ್ಬೋದು, ಇನ್ನೊಂದು ಇರ್ಬೋದು, ಬಟ್ ಮನೆಗೆ ಬಂದ್ಬಿಟ್ರೆ ನೀವು ಸೀದಾ ಶ್ರೀಕೃಷ್ಣರೇ, ಸತ್ಯಭಾಮನೆ. ಸತ್ಯಭಾಮ ಹಿಂದ್ಗಡೆನೆ ಕೃಷ್ಣರು ಸುತ್ತೋ ಹಾಗೆ. ಹೊರಗಡೆ ಇದ್ರೆ ನೀವು ಕಲರ್ಫುಲ್ ದುನಿಯಾ. ಹೌದು ಅಲ್ವೋ ಹೇಳಿ, ಕಲರ್ಫುಲ್ ಮ್ಯಾನ್. ಅಯ್ಯೋ, ದೇವ್ರ ಅವಕಾಶ ಕೊಟ್ರೆ ಜೆಟ್ ಪ್ಲೇನಲ್ಲೇ ಓಡಾಡಬೇಕು, ದೊಡ್ಡ ಹೋಟ್ಲಲ್ಲೇ ತಿನ್ಬೇಕು, ದೊಡ್ಡ ಹೋಟ್ಲಲ್ಲೇ ಉಳ್ಕೋಬೇಕು, ಇದೇ ಭಾವ. ಬಟ್ ಏನ್ ಮಾಡೋದು ಅಂದ್ರೆ, ಸೂರ್ಯ ಬಂದು ಚಂದ್ರನ್ ಮನೇಲಿ ಕುಳಿತಿರೋದನ್ನ ನಿಮಗೆ ಅರ್ಧ ಭಾವವೇ, ಅರ್ಧ ಬಲವೇ, ಅರ್ಧ ಸ್ಥಾನವೇ, ಅರ್ಧ ಇನ್ಕಮ್ಮೇ, ಅರ್ಧ ಖುಷಿಯೇ ಕೊಟ್ಟಿರ್ತಾನೆ. ಹೌದೋ ಅಲ್ವೋ, ನೀವು ಕೊಡೋ ಕಮೆಂಟ್ಸ್ ಕಾಯ್ತಾ ಇರ್ತಾನೆ. ಅದು ಸ್ತ್ರೀಯರಿಗೂ ಅಷ್ಟೇ, ಅರ್ಧ ಬಲವೇ. ಯಾಕಂದ್ರೆ ಪುರುಷ ಬಲ ಸ್ತ್ರೀ ಬಲ ಎರಡು ಕ್ಲಾಶ್ ಆದಾಗ ಏನಾಗ್ಬಿಡುತ್ತೆ ಹೇಳಿ, ಅರ್ಧವೇ ಆಗೋದು. ಎರಡೆರಡು ಕಡೆ ಎರಡೆರಡು ಗಮ್ಮೆ ಇಟ್ಕೊಂಡು ಎರಡೆರಡು ದೋಣಿನಲ್ಲಿ ಕಾಲಿಟ್ರೆ ಹೌದು ಅಲ್ವೋ ಹೇಳಿ, ಸೂರ್ಯ ಚಂದ್ರನ್ ಭಾವದಲ್ಲಿ ವಿಲ 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 ಅಂತ ಒದ್ದಾಡ್ತಾನೆ. ಯಾಕಂದ್ರೆ ಗುರು ನಕ್ಷತ್ರದಲ್ಲಿ ಮೂವ್ ಆಗ್ತಾನೆ, ಆಮೇಲೆ ವಿಶೇಷವಾಗಿ ಶನಿ ನಕ್ಷತ್ರದಲ್ಲಿ ಮೂವ್ ಆಗ್ತಾನೆ, ಬುಧನ್ ನಕ್ಷತ್ರದಲ್ಲಿ ಮೂವ್ ಆಗ್ತಾನೆ, ಪುಷ್ಯ ನಕ್ಷತ್ರ ಹಾಗೂ ಆಶ್ಲೇಷ ನಕ್ಷತ್ರ ಭಾವದಲ್ಲಿ ಮೂವ್ ಆಗ್ತಾನೆ. ಇನ್ನೇನಾಗುತ್ತೆ ಅಲ್ಲಿ ತಟಸ್ಥವೇ. ಅದಕ್ಕೆ ಈ ರೀತಿ ಒದ್ದಾಡೋದು. ಸೊ ಅದಕ್ಕೆ ನಿಮ್ಮ ಮನಸ್ಸು ವಿಚಲಿತ. ನಿದ್ರಾ ಪ್ರಿಯರು, ಹೌದು ಅಲ್ವೋ ಹೇಳಿ, ಸಿಕ್ಕರೆ ಸಾಕು ಸೈಕಲ್ ಗ್ಯಾಪಲ್ಲಿ ನಿದ್ದೆ ಮಾಡೋಣ. ಲೇಟ್ ರಾತ್ರಿ ನಿದ್ದೆ ಮಾಡತಕ್ಕಂಥದ್ದು 10-11 ಗಂಟೆ ಆದ್ರೂ ಎದ್ದಿರ್ತೀರಿ. ಬಟ್ ನಿದ್ದೆ ಬಂದ್ಬಿಡ್ತು ಅಂದ್ರೆ ನಿಮ್ಮನ್ನ ಎಬ್ಬರ್ಸಕ್ಕಾಗಲ್ಲ. ಚೆನ್ನಾಗಿ ಊಟ ಪ್ರಿಯರು, ಒಳ್ಳೆ ಊಟ ತಿಂತೀರಿ ಮಕ್ಕಳೇ. ಯಾರಾದ್ರೂ ಫುಲ್ ಮೀಲ್ಸ್ ಹೋಟ್ಲ್ ಏನಾದ್ರು ತೆಗ್ದಿದ್ದ ಅಂದ್ರೆ ಈ ಜುಲೈ 15ರಿಂದ ಆಗಸ್ಟ್ 15 ಒಳಗಡೆ ಹುಟ್ಟಿರೋರ್ನ ಕರ್ಕೊಂಡೋಗಿ ಹೋಟ್ಲ್ ಕತೆ ಗೋವಿಂದ. 100 ರೂಪಾಯಿಗೆ ಫುಲ್ ಮೀಲ್ಸು, 200 ರೂಪಾಯಿ ಫುಲ್ ಮೀಲ್ಸು ಅಂದ್ರೆ ನೀವು 3 ಆಳು ಊಟ ಮಾಡಬಲ್ರಿ. ಹೌದೋ ಅಲ್ವೋ ಹೇಳಿ ಕಾಯುತ್ತಿರುತ್ತೇನೆ. ರುಚಿ ಇರಬೇಕು, ಕಲರ್ ಆಗಿರ್ಬೇಕು. ನಿಮ್ಗೆ ಬರೀ ಅನ್ನ ಸಾಂಬಾರ್ ಇಟ್ಟರೆ ಏನಾದ್ರೂ ಅಲ್ಲಿರ್ಬೇಕು. 2 ತೊವ್ವೆ ಇರಬೇಕು, ಒಂದು ಪಲ್ಯ ಇರಬೇಕು, ಒಂದು ಕೂಟ್ ಇರಬೇಕು, ಒಂದು ಹೋಳಿಗೆ ಇರಬೇಕು, ಒಂದು ಪಾಯಸ ಇರಬೇಕು, ಒಂದು ವಡೆ ಇರಬೇಕು, ಒಂದು ಬಜ್ಜಿ ಇರಬೇಕು, ಒಂದು ಸಂಡಿಗೆ ಇರಬೇಕು, ಒಂದು ಉಪ್ಪಿನಕಾಯಿ ಇರಬೇಕು, ಮಜ್ಜಿಗೆ ಇರಬೇಕು, ಮೊಸರು ಇರಬೇಕು, ರಸಮ್ ಇರಬೇಕು. ಹೌದೋ ಅಲ್ವೋ, ಊಟ ಪ್ರಿಯರು, ಶುದ್ಧ ಊಟ ಪ್ರಿಯರು ನೀವು. ಆಚಾರ್ಯರು, ನಿಜ ಹೇಳ್ಬೇಕು ಅಂದ್ರೆ ಆಚಾರ್ಯರೇ ನೀವು, ಅದಕ್ಕೆ ನುಗ್ಗಲ್ಲ. ಆಚಾರ್ಯ ದೇವೋ ಭವ ಅಂತ ಹೇಳ್ತೀವಲ್ಲ, ನೀವು ದೇವ್ರ ಸಮಾನ. ನಿಜ ಹೇಳ್ಬೇಕು ಅಂದ್ರೆ ಕಂಡವ್ರದ್ದು ಕಿತ್ಕೊಳ್ಳಲ್ಲ. ಕಂಡವ್ರು ಬಂದು ನಿಮ್ಮದು ಕಿತ್ಕೊಳ್ಳಕ್ ನೀವೇನು ಇಟ್ಕೊಂಡು ಇರೋಲ್ಲ. ಸೇಫ್ಟಿ ಪರ್ಸನ್. ತುಂಬಾ ಕಷ್ಟಪಟ್ಟು ಒಂದು ಮನೆ ಮಾಡ್ಕೋತೀರಿ. ಹೌದು, ಎಲ್ಲ ಅಷ್ಟು ಈಸಿಯಾಗಿ ಬರೋಲ್ಲ ನಿಮಗೆ. ಎವ್ರಿಥಿಂಗ್ ನಿಮಗೆ ಭಾಗ್ಯೋದಯ ಅನ್ನೋದೇ ಈ ಜುಲೈ 15ರಿಂದ ಆಗಸ್ಟ್ 15 ಒಳಗಡೆ, ಇಲ್ಲ 20 ಒಳಗಡೆ ಹುಟ್ಟಿದವರಿಗೆ ಮದುವೆ ನಂತರವೇ ಭಾಗ್ಯೋದಯ. ಹೌದೋ ಅಲ್ವೋ? ಕಾಯ್ತಿರ್ತೇನೆ ಮಕ್ಕಳೇ, ನಾನು ಹೇಳಿದ್ ನಿಜವಾ ಅಲ್ವಾ, ಕರೆಕ್ಟಾ ಅಂತ. ಆಮೇಲೆ ಜುಲೈ 15ರಿಂದ ಆಗಸ್ಟ್ 15 ಒಳಗಡೆ ಹುಟ್ಟಿದವರಿಗೆ ಒಂದು ಮಂಡಿ ಮೇಲೆ ಗಾಯದ ಗುರುತು, ಇಲ್ಲ ಇಲ್ಲಿ, ಇಲ್ಲ ತುಟಿ, ಮೇಲ್ ತುಟಿ, ಮೂಗು, ಇಲ್ಲ ಇಲ್ಲಿ ಬುರುಡೆ ಹತ್ರ ಒಂದು ಮಾರ್ಕ್ ಇಟ್ಟಿರ್ತಾನೆ. ಹೌದೋ ಅಲ್ವೋ? ಎಷ್ಟು ಜನಕ್ಕೆ ಈ ತರದ್ ಮಾರ್ಕ್ ಇದೆ ನನಗೆ ಹೇಳಿ. ಹೌದು, ಕಾಯ್ತಿರ್ತಾನೆ. ನಿಮ್ಮ ಸ್ನೇಹಿತರು, ನಿಮ್ಮ ಆತ್ಮೀಯರು, ನಿಮ್ಮ ಮಿತ್ರರು, ನಿಮ್ಮ ಒಡ ಹುಟ್ಟಿದವರು, ನಿಮ್ಮ ಬಂಧುಗಳು ನಿಮ್ಮ ಜೊತೆಲೇ ಇರ್ತಾರೆ. ಅವರಿಗೆ ನಿಮಗೆ ನನ್ನ ಸಂಚಿಕೆ, ನನ್ನ ಸಂಚಿಕೆ ಅನ್ನೋದಕ್ಕಿಂತ ನಮ್ಮ ಸಂಚಿಕೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಆತ್ಮೀಯರಿಗೂ ಕಳಿಸ್ಕೊಡಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.
ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಸಿಂಹ ರಾಶಿಗೆ ಶನಿ ವಕ್ರ ಫಲ, ಕುಂಭದ್ರೋಣ ಮಳೆ ಮಕ್ಕಳೇ. ನಿಮಗೆ ಶತ್ರು ಯಾರು? ಶನಿ. ಬಾಧಕಾಧಿಪತಿ ಯಾರು? ಶನಿ. ಬಲ ಯಾರು? ಶನಿಯೇ. ಹೋಗಿ ಎಲ್ಲಿ ಕುಳಿತಿದ್ದಾನೆ? ಅಷ್ಟಮ ಸ್ಥಾನ, ಬಂಧನ ಸ್ಥಾನ ಅಂತ ಹೇಳ್ತೀವಿ. ಏನೋ ದಿಗ್ಬಂಧನ, ಕಟ್ಟಾಕದಾಗ ಗುರು ಚೆನ್ನಾಗಿದ್ದಾನೆ, ಶನಿ ಬಿಡ್ತಿಲ್ಲ, ಅಷ್ಟಮದಲ್ಲಿ ಕುಳಿತುಕೊಂಡು ಬರೋದು ಅಷ್ಟಕ್ಕಷ್ಟೇ. 100% ಸಿಂಹರಾಶಿ ಎಷ್ಟು ಜನ ಉದ್ಯೋಗ ಚೇಂಜ್ ಮಾಡಿರ್ತೀರಿ, ಇಲ್ಲ ಬೇರೆ ಉದ್ಯೋಗ, ಬೇರೆ ಓಡಾಟ, ಬೇರೆ ಕೆಲಸಗಳು, ಬೇರೆ ಕಾರ್ಯಗಳು, ಇದು ಎಷ್ಟು ನಡೆದಿದ್ದಾವೆ ಹೇಳಿ? ಹೌದು ಅಲ್ವ? ಯಾಕಂದ್ರೆ ಅಷ್ಟಮಕ್ಕೆ ಬಂದಿದ್ದೆ 100% ಹೇಳ್ತಾನೆ, ಹಣಕಾಸಿನ ಒತ್ತಡಗಳು ಜಾಸ್ತಿ ಆಗಿರುತ್ತೆ, ವ್ಯವಹಾರದ ಒತ್ತಡಗಳು ಜಾಸ್ತಿ ಆಗಿರುತ್ತೆ, ಕುಟುಂಬದ ಜವಾಬ್ದಾರಿಗಳು ಜಾಸ್ತಿ ಆಗಿರುತ್ತೆ, ಖರ್ಚುಗಳು ಜಾಸ್ತಿ ಆಗ್ಬಿಟ್ಟಿರುತ್ತೆ. ಅರ್ನಿಂಗ್ 1 ಲಕ್ಷ ಅಂತ ಹೇಳಿದ್ರೆ 10,000 ಅಂತ ಹೇಳ್ದ ಅಂದ್ರೆ 20,000ಕ್ಕೆ ಖರ್ಚು, ಇಲ್ಲ 20,000 ಅಂದ್ರೆ 40,000, 1 ಲಕ್ಷ ಅಂದ್ರೆ 2 ಲಕ್ಷ. ವರ್ಕರ್ಸ್ ಪ್ರಾಬ್ಲಮ್. ಅಕಸ್ಮಾತ್ ನೀವು ಸ್ವಂತ ಬಿಸ್ನೆಸ್, ಸ್ವಂತ ಕಾರ್ಯ ನಡೆಸ್ತಿದ್ರೆ ಅಷ್ಟಮ ಶನಿ ಗ್ಯಾರಂಟಿ ಹೇಳ್ತಾನೆ ಶಾರ್ಟೇಜ್ ಆಫ್ ವರ್ಕರ್ಸ್ ಆರ್ ಎಥಿಕಲ್ ವರ್ಕರ್ಸ್. ಒಳ್ಳೆ ಕೆಲಸದವ್ರು ಸಿಕ್ಕಿರೋಲ್ಲ, ಭ್ರಷ್ಟ ಕೆಲಸದವ್ರು ಸಿಕ್ಕಿರೋದು, ಇಲ್ಲ ತುಂಬಾ ಒಳ್ಳೆ ಕೆಲಸಗಾರ ಕೆಲಸ ಬಿಟ್ಟು ಹೋಗ್ಬಿಟ್ಟ, ಅವನು ಬೇರೆ ಇನ್ನೊಂದೇನೋ ಮಾಡ್ಕೊಂಡ. ಈ ರೀತಿ ಆಗಿರ್ತಕ್ಕಂಥದ್ದು ಸಿಂಹ ಲಗ್ನಕ್ಕೆ, ಸಿಂಹ ರಾಶಿಗೆ ನಡೆದಿರುತ್ತದೆ. ಹೌದೋ ಅಲ್ವೋ? ಅಂತ ನಿಮಗೆ ಬಾಧಕನ್, ಮಾರಕನ್ ಅನ್ನತಕ್ಕಂಥ ಶನಿ ಅಷ್ಟಮದಲ್ಲಿರೋನು ಅಲ್ಲಾಡಿಸ್ತಿದ್ದಾನೆ. ಗುರು ಮಾತ್ರ ಅದ್ಭುತವಾಗಿ ನೋಡ್ತಿದ್ದಾನೆ, ನಿಮಗೆ ಸಪ್ತಮ ಸ್ಥಾನ ನೋಡ್ತಿದ್ದಾನೆ, ನಿಜವೇ ಒಳ್ಳೇದೆ. ನಿಮ್ಮ ಧನಸ್ಥಾನವನ್ನ ನೋಡ್ತಿದ್ದಾನೆ, ಪೂರ್ವ ಪುಣ್ಯ ಸ್ಥಾನವನ್ನ ನೋಡ್ತಿದ್ದಾನೆ, ಫ್ಯಾಂಟಾಸ್ಟಿಕ್. ಬಟ್ ಇವನ್ ಬಿಡ್ತಿಲ್ಲ. ಅದೇನೋ ಹೇಳ್ತಾರೆ, ದೇವ್ರು ವರ ಕೊಟ್ರು ಪೂಜಾರಿ ವರ ಕೊಡ್ಲಿಲ್ಲ ಅಂತ ಹೇಳ್ತಿರ್ತಾರಲ್ವಾ, ಆ ರೀತಿ ಆಗ್ತಿರುತ್ತೆ. ಗುರು ವರ ಕೊಡ್ತಿದ್ದಾನೆ, ಬಟ್ ಬೇರೆ ಯಾವುದೋ ರೀತಿಯಲ್ಲಿ ನಿಮ್ಮ ಮನಃಶಾಂತಿಯನ್ನ, ನಿಮ್ಮ ವೃತ್ತಿ, ಕುಟುಂಬ, ಪಾಲುದಾರಿಕೆ, ಈ ರೀತಿದು ಏನೋ ತಿಂದಾಕ್ತಿದ್ದಾನೆ. ಸ್ಕಿಲ್ಡ್ ಲೇಬರ್ಸ್ ಇಲ್ಲ ನಿಮ್ಮಲ್ಲಿ ಸ್ಕಿಲ್ ಇದ್ರೂ ನಿಮ್ಮನ್ನ ಗುರುತಿಸ್ತಿಲ್ಲ, ನಿಮ್ಮ ಕಾರ್ಯಗಳು ವಿಳಂಬ ಆಗ್ತಿದೆ, ನೀವು ಪಡೆಯಲೇಬೇಕಾದ ಸ್ಥಾನಕ್ಕೆ ಕೂತು, ಇನ್ಕಮ್ಗೆ ಕೂತು, ಗೌರವಕ್ಕೆ ಕೂತು ಒಂಥರ ಅಡ್ಡಿಯೇ, ಒಂಥರ ಮೋಡ ಮುಸುಗಿರ್ತಕ್ಕಂಥ ವಾತಾವರಣ ಎಲ್ರೂ ಕಣ್ಣು ಮುಂದ್ಗಡೆನೂ ಕಾಣಿಸ್ತಿದ್ದೀರಿ, ಎಲ್ರೂ ಮುಂದ್ಗಡೆ. ಆದ್ರೆ ಒಳಗಡೆ ನೋವು ಮಾತ್ರ ನೀವು ಹೇಳಿಕೊಳ್ಳಲು ಆಗುತ್ತಿಲ್ಲ ಸಿಂಹ ರಾಶಿಯವರು. ಹೌದೋ ಅಲ್ವೋ ಹೇಳಿ? ಗುರು ಚೆನ್ನಾಗಿದ್ದಾನೆ, ತಡೆ ತುಂಬಾ ಊಟ ತಿನ್ನೋಣ ಅನ್ನೋಷ್ಟರಲ್ಲಿ ಯಾರೋ ಬಂದ್ರು, ಎಲ್ಲ ಅಡಿಗೆ ಮಾಡ್ಕೊಂಡಿದ್ದೀರಿ, ಇಬ್ರು ಗಂಡ ಹೆಂಡತಿ, ಒಳ್ಳೆ ಒಂದು ವಿಶೇಷವಾದ ಪ್ರಸಾದ ಬಂದಿದೆ, ಮಾಡ್ಕೊಂಡಿದ್ದೀರಿ, ನೋಡಿದ್ರೆ ಇಬ್ಬರು ಬಂದ್ರು, ಅರ್ಧ ಹೊಟ್ಟೆ. ಈ ರೀತಿ ಇಲ್ಲ ಊಟ ತಗೊಂಡು ಆಫೀಸ್ಗೆ ಹೋದ್ರಿ, ಯಾರೋ ದಿಢೀರ್ ಅಂತ ಬಂದ್ರು, ಇಲ್ಲ ಇನ್ಯಾವುದೋ ಮೀಟಿಂಗು, ಡನ್, ತಿನ್ಲಿಕ್ಕೆ ಆಗ್ಲಿಲ್ಲ, ಅರ್ಧ ಹೊಟ್ಟೆ, ಇಲ್ಲ ಕೆಟ್ಟೋಯ್ತು ಆ ಊಟ. ಈ ರೀತಿ ಆಗುತ್ತಿದೆ. ಹೌದೋ ಅಲ್ವೋ ಹೇಳಿ? ಹೆಲ್ತ್ ಮೇಲೆ ಕೂಡ ಪ್ರಭಾವ ಬೀರಿರುತ್ತೆ. 100% ನಿಮ್ಮ ಪಾದಗಳು, ಮಂಡಿಗಳು, ಫ್ರೋಸನ್ ಶೋಲ್ಡ್ರು, ಸಯಾಟಿಕಾನೋ, ಸೊಂಟ ನೋವು ಸಿಂಹ ಲಗ್ನಕ್ಕೆ ನಡೆದಿರುತ್ತದೆ. ಫ್ಯಾಟಿ ಲಿವರ್ ಆಗಿರೋದು, ಎಸ್, ಖಂಡಿತ ಸಿಂಹ ಲಗ್ನದವರಿಗೆ ಆಗಿರುತ್ತದೆ. ಸಿಂಹರಾಶಿ ಮುಕ್ಕಾಲ್ ಭಾಗ, ಸಿಂಹ ಲಗ್ನದ ಪೂರ್ತಿ ಭಾಗ ಅಂತ ಹೇಳ್ತೇವೆ. ಜನ್ಮತಾ ನೀವು ಹುಟ್ಟಿದಾಗ ಒಂದು ಲಗ್ನ ಸೃಷ್ಟಿ, ಅಂತ ಒಂದು ಸಿಂಹ ಲಗ್ನ. ಸೊ ಅಂತ ನಿಮಗೆ ಶನಿ ವಕ್ರನಾದ್ರೆ ಜಾಕ್ಪಾಟ್ ಹೊಡೆದಾಗೆ, ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ನಮಗ್ ತೊಂದರೆ ಕೊಡೋನೆ ವಕ್ರ ಆಗ್ಬಿಟ್ಟಿದ್ದಾನೆ. ನಮ್ ಕಡೆ ಹಿಂಗ್ ಗನ್ ಇಟ್ಕೊಂಡಿರೋನು ಹಿಂಗ್ ಕಡೆ ಮರೆತು ಬಿಟ್ಟ ನಮ್ಮನ್ನ, ಅವ್ನ್ಗೇನೋ ಬೇರೆ ಕೆಲಸ ಬಂತು, ಅವ್ನು ಈ ಕಡೆ ತಿರುಗಿಬಿಟ್ಟ. ಒಬ್ಬ ಮೂರ್ಖ, ನಮ್ಮನ್ನ ಯಾವಾಗ್ಲೂ ಬಾಧೆ ಇಡತಕ್ಕಂಥ ಮೂರ್ಖ, ಅವನು ಅವತ್ತೇ ಬಂದಿಲ್ಲ, ಒಳ್ಳೇದಾಯ್ತು ನಮ್ಮ ಕೆಲಸ, ನಾವೇ ಹೋದ್ವಿ, ನಾವೇ ಬ್ಯಾಂಕಿಗೆ ಹೋಗ್ಬಿಟ್ಟು ದುಡ್ಡು ತಗೊಂಡು ನೀಟಾಗಿ ಡೆಪಾಸಿಟ್ ಮಾಡಿ ಬಂದ್ವಿ. ಇವನನ್ನು ಕಳಿಸಿದ್ದ ಅಂದ್ರೆ, ಸರ್ ಬ್ಯಾಂಕ್ ಕ್ಯಾಶರ್ ಬಂದಿಲ್ಲ ಸರ್, ಅಲ್ಲಿ ಏನೋ ಫಿಲ್ ಮಾಡೋದ್ರಲ್ಲಿ ಮಿಸ್ ಮಾಡ್ಕೊಂಡು ಬರ್ತಾನೆ, ಏನೋ ಒಂದು ಮಾಡಿ ಡಿಲೇ ಮಾಡಿರ್ತಾನೆ, ಅಂಥದ್ದು ನಡೀತಿರುತ್ತೆ. ಎಲ್ಲ ಅರ್ಧ ಹಾಳು ಮಾಡೋದು ಹಾಳು, ಮಗನ್ ಮಾಡೋದು ಮಧ್ಯಮ, ತಾನು ಮಾಡೋದು ಉತ್ತಮ ಅಂತ ತುಂಬಾ ದೊಡ್ಡವರು ಅದ್ಭುತವಾಗಿ ಹೇಳ್ತಾರೆ. ನೀವು ಈಗ ನೋಡಿ, ನೀವು ನಿಂತುಕೊಳ್ಳಿ, ಸಿಂಹ ಲಗ್ನ ಒನ್ ಆಫ್ ದ ಬೆಸ್ಟ್ ಆಗುತ್ತೆ. ಯಾಕಂದ್ರೆ ನಿಜವೇ ಕುಜಾಕೇತು ಬೇರೆ ದಿಗ್ಬಂಧನ ಆಗ್ಬಿಟ್ಟಿದ್ದಾನೆ. ಇನ್ನೊಂದು 15 ದಿನನೂ ಇಲ್ಲ, ಇಟ್ಸ್ ಆಲ್ರೆಡಿ 15 ಅಂದ್ರೆ ಇನ್ನೊಂದು 13 ದಿನ, 28ಕ್ಕೆ ನೋಡಿ ಧನಸ್ಥಾನಕ್ಕೆ ಬರ್ತಾನೆ. ಭಾಗ್ಯಂ ಧನಸ್ಥಾನಂ, ಯೋಗಂ ಧನಸ್ಥಾನಂ. ಅದಕ್ಕೆ ಶನಿ ವಕ್ರ. ಸೊ ನಿಮ್ ಶತ್ರು ದಿಗ್ಬಂಧನ ಆಗ್ಬಿಡ್ತಾನೆ ಮಕ್ಕಳೇ, ಅವ್ನ್ ಕೆಡೋಗ್ತಾನೆ ನಿಮ್ ಶತ್ರು.
ನಿಮಗೆ ತೊಂದರೆ ಕೊಡೋರು ಆಟೋಮ್ಯಾಟಿಕಲಿ ಹಿಂಗೆ ಅವನು ಯಾರೋ ಬರ್ತಾನೆ, ನಿಮ್ಗೆ ಏನೋ ಒಂದು ವಿಘ್ನ ಮಾಡ್ಬೇಕು, ಅಡ್ಡ ಮಾಡ್ಬೇಕು, ಅದು ಇದು ಅಂತ ನೀವು ಕೂಡ ಏನಪ್ಪಾ ಇದು, ಹೇಗಪ್ಪಾ ಇದು ಅಂತ. ಅವನು ಬರುವವನು ಕೂಡ ಅವನಿಗೆ ಇನ್ನೊಂದು ಏನೋ ಒಂದು ಬೇರೆ ಕಾರ್ಯ ಕೆಲಸ ಇಟ್ಟು ವಕ್ರವಾಗಿ ಹೇಳ್ಕೊಂಡು ಹೋಗ್ತಾ, ಅವನೇನು ದೂರ ಹೋಗಲ್ಲ. ಅವನಿಗೆ ನಮ್ಮ ಮೇಲೆ ಅಟೆನ್ಷನ್ ಕಡಿಮೆ ಆಗುತ್ತದೆ. ಇದಾನೆ, ಅವನಲ್ಲೇ ಇದ್ದಾನೆ, ಬಟ್ ನಮ್ಮ ಕಡೆ ನೋಡ್ತಿಲ್ಲ. ಅವನೊಂದು ಮ್ಯೂಸಿಕ್ ಹಾಕೊಂಡು ಬೇರೆ ಏನೋ ಕೇಳ್ಕೊಂಡು ಡ್ರೈವ್ ಮಾಡ್ತಿದ್ದಾನೆ. ಇಲ್ಲ ಅಂದ್ರೆ ತೆಗೆದುಬಿಟ್ಟು, ಸರ್ ಎಲ್ಲೋಗದು ಸರ್, ಇವತ್ತು ಏನು ಕೆಲಸ ಸರ್, ಇದು ಆ ಕೆಲಸ ಸರ್, ಈ ರೀತಿ ನಮ್ಮ ಪಕ್ಕದಲ್ಲಿ ಒಬ್ಬ ಡ್ರೈವರ್ ತಲೆ ತಿಂತಿದ್ರೆ ನಮ್ಗೆ ಹೆಂಗಿರುತ್ತೆ? ನಮ್ಮ ಅಸಿಸ್ಟೆಂಟು, ನಮ್ಮ ಸಂಗಾತಿ, ನಮಗೆ ಬಾಧೆ ಕೊಡೋನು, ಇವತ್ತು ಏನಪ್ಪ ಬಂತು ಟೆನ್ಷನ್ನು, ಎಲ್ಲಿಂದ ಬಂತಪ್ಪ, ಒಂಥರ ಗಂಡಾಂತರ, ಒಂಥರ ಭಯ, ಒಂಥರ ಭೀತಿ. ಮನೇಲಿ 100% ಹೇಳಿರ್ತಾನೆ, ಸಿಂಹ ಲಗ್ನದವರಿಗೆ ಮನೇಲಿ ಯಾರಿಗಾದ್ರೂ ಹಿರಿಯರಿಗೆ ಅನಾರೋಗ್ಯ ಆಗಿರುತ್ತೆ. ಮನೆಯಲ್ಲಿ ಯಾರಾದರೂ ಹಿರಿಯರಿಗೆ ಅನಾರೋಗ್ಯ ಆಗಿರುತ್ತೆ. ಯಾರೋ ದೊಡ್ಡವ್ರು, ಇಲ್ಲ ಯಾರಾದ್ರೂ ದೊಡ್ಡವ್ರು ತೀರ್ಕೊಂಡಿರ್ತಾರೆ, ಯಾರಾದ್ರೂ ದೊಡ್ಡವ್ರು ಆಸ್ಪತ್ರೆ ವಾಸದಿಂದ ನರಳ್ತಿರ್ತಾರೆ. ಹೌದು ಅಲ್ವೋ ಹೇಳಿ? ನೀವು ಗಮನಿಸಿ ನೋಡಿ, ಈ ಒಂದು 4-5 ದಿನದಿಂದಲೇ ಯು ಆರ್ ಫೀಲಿಂಗ್ ಲಿಟಲ್ ಬೆಟರ್. ಆಲ್ರೆಡಿ ಶುಕ್ರವಾರ, ಈ ಒಂದು 4-5 ದಿನದಿಂದ ಒಂಚೂರು ಬೆಟರ್ ಆದ ಹಾಗೆ, ಏನೋ ಒಂಥರ ತೃಪ್ತಿ. ಹೌದು, ಕಸವಿಸಿಗಳಿದ್ದಾವೆ, ಯಾವುದೋ ಜವಾಬ್ದಾರಿಗಳಿದ್ದಾವೆ, ಕುಟುಂಬದ ಹೊರೆ ಇದ್ದಾವೆ, ನಿಜವೇ, ಅದು ಮನುಷ್ಯ ಅಂದಮೇಲೆ ಇದ್ದಿದ್ದೆ. ಆದ್ರೆ ಈ 4-5 ದಿನದಿಂದ ಸಿಂಹ ಲಗ್ನದವರಲ್ಲಿ ಒಂದು ಸಣ್ಣ ಬದಲಾವಣೆಗಳು ಬರ್ಲಿಕ್ಕೆ ಶುರುವಾಗಿರುತ್ತೆ. ವ್ಯವಹಾರ, ವ್ಯಾಪಾರ, ಉದ್ಯೋಗ, ಹಣಕಾಸು, ಕುಟುಂಬ, ಇನ್ನೊಂದು ದಟ್ ಈಸ್ ಲುಕಿಂಗ್ ಒಂಥರ ಸ್ಮಾರ್ಟ್ ಆಗಿ ಕಾಣಿಸೋ ತರ ಕಾಣಿಸ್ತಿದೆ. ಹೌದು ಅಲ್ಲವೋ ಹೇಳಿ? ಎಸ್, ಇಟ್ ಈಸ್ ಹ್ಯಾಪನಿಂಗ್, ನಡೆಯುತ್ತಿದೆ. ಅಲ್ಲೊಂದು ಅದ್ಭುತ ಆಗುತ್ತಿದೆ, ಚೇತರಿಕೆ ಕಾಣಿಸುತ್ತಿದೆ ಸಿಂಹ ಲಗ್ನದವರಿಗೆ. ಯಾಕಂದ್ರೆ ಶನಿ ವಕ್ರ. ಸೊ ವಕ್ರ ಆಗ್ತಿದ್ದ ಹಾಗೆಯೇ ಆ ಭಾಗ್ಯಸ್ಥಾನವನ್ನ ಶನಿ ನೋಡ್ತಿದ್ದಾನೆ, ಸಪ್ತಮ ಸ್ಥಾನವನ್ನ, ಆಗಬೇಕಾದ ಕಾರ್ಯಗಳನ್ನು ವೇಗವಾಗಿ ಮಾಡಿಸ್ಲಿಕ್ಕೆ ನೋಡ್ತಾನೆ. ಗುರು ಬೇರೆ ನೋಡ್ತಾನೆ. ಆಮೇಲೆ ಗುರು ಪೂರ್ವ ಪುಣ್ಯ ಸ್ಥಾನ ನೋಡ್ತಾನೆ, ವಿಶೇಷವಾಗಿ ನಿಮ್ಮ ಧೈರ್ಯ ಸ್ಥಾನ ನೋಡ್ತಾನೆ. ಇಲ್ಲಾಂದ್ರೆ 13 ದಿನದಲ್ಲಿ ಕುಜನ ಬದಲಾವಣೆ ಕೂಡ ನಡೆಯುತ್ತೆ. ತಲೆ ಕೆಡಿಸೋ ಬುಧ ಮಲಗಿದಾನೆ, ತಲೆ ಕೆಡ್ಸ್ಕೋಬೇಡಿ. ಹೌದು, ಇದೊಂದು ತಿಂಗಳು ಟೆನ್ಷನ್ ಇದೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಸೂರ್ಯ ಹೋಗಿ ಮಲಗಿದಾನೆ, ಓಡ್ಲೇಬೇಕು ನೀವು, ಬಟ್ ನೀವು ಓಡಿದಷ್ಟು ಕೊಡುತ್ತಾನೆ. ಶನಿ ವಕ್ರ, ಬ್ಯೂಟಿಫುಲಿ ಗಿವ್ಸ್. ಶತ್ರುಗಳು ತಟಸ್ಥರಾಗ್ತಾರೆ, ಮಿತ್ರರಾಗಲ್ಲ, ತಟಸ್ಥರಾಗ್ತಾರೆ. ಅವರು ಈಗ ನಮ್ಮ ಹತ್ರ ಬರಲ್ಲ, ಯಾವಾಗ್ಲೂ ಬಂದು ಬೆದರಿಸೋನು, ಇನ್ನೊಂದು. ನಿಮ್ಗೊಂಥರ ಬೇಲ್ ಎಕ್ಸ್ಟೆಂಡ್ ಆದ ಹಾಗೆ, ಓ ಈ ಸಲ ಬೇಲ್ ಸಿಗೋದಿಲ್ವೇನೋ, ಇನ್ನೇನಾಗುತ್ತಂತ ಹೋದ್ರೆ 1 ತಿಂಗಳ ಕೇಸ್ ಪೋಸ್ಟ್ಪೋನ್ ಆಯ್ತು ಹೋಗಿ, ದಟ್ಸ್ ಇಟ್. ಆ ರೀತಿ ನಡೆಯತಕ್ಕಂಥದ್ದು ಆಗುತ್ತದೆ. ಒಳ್ಳೆ ಆ ಶುಕ್ರ ಬೇರೆ ನೋಡಿ, ವಿಶೇಷವಾಗಿ ಒಂದೇ ಶುಕ್ರ ದಶಮದಲ್ಲಿ ಇರಬಾರದು, ರೂಲ್ ಅದು. 7ನೇ ಮನೆ, 6ನೇ ಮನೆ, 10ನೇ ಮನೆ ಶುಕ್ರ ಇದ್ದಾಗ ಅದೊಂದು ಬಾಧೆಯೇ. ಎಲ್ಲೋ ಒಂದು ದಿಢೀರ್ ನಿರ್ಧಾರಗಳು ತಗೊಂಡು ಇನ್ನೊಂದು ಮಾಡಿಟ್ಕೊಳ್ತಕ್ಕಂಥದ್ದು, ಆರೋಗ್ಯ ಕೆಡಿಸ್ಕೊಳ್ತಕ್ಕಂಥದ್ದು ಆಗುತ್ತೆ. ಪರಪುರುಷರಿಂದ, ಪರಸ್ತ್ರೀಯರಿಂದ ಜಾಗರೂಕತೆಯಿಂದಿರಿ. ಅವ್ರ ಜೊತೆ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ಕಾಂಟ್ರವರ್ಸಿ ವಿಚಾರಗಳು ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಕುಜ ಕೇತು ಕುಳಿತಿರೋದ್ರಿಂದ ಸಿಂಹ ಲಗ್ನವೇ, ಅವನ ಪಕ್ಕದ ರಾಜ್ಯದ ನಟ ನಮ್ಮ ಭಾಷೆ ಬಗ್ಗೆ ಏನೋ ಮಾತಾಡ್ಬಿಟ್ಟ. ಅವನಿಗೆ ಅಲ್ಲೊಂದು ರಾಜ್ಯಸಭಾ ಟಿಕೆಟ್ ಬೇಕಿತ್ತು, ಅದೊಂದು ನಾಟಕ ಅಷ್ಟೇ. ಇವರೆಲ್ಲ ಹೆಂಗೆ ಈ ರಾಜಕೀಯ ಅನ್ನತಕ್ಕಂಥ ಈ ಕೆಸರ ಆಟಕ್ಕೆ ಇಳಿದ ತಕ್ಷಣ ಎಲ್ಲರೂ ಕೆಸರಿನ ಬುದ್ಧಿಯೇ ಬರೋದು. ಅಲ್ಲಿವರೆಗೂ ಚೆನ್ನಾಗೇ ಇರ್ತಾರೆ. ಪಕ್ಷದಿಂದ ಪಕ್ಷಕ್ಕೆ ಜಾರ್ತಿದ್ದಾಗೆ ಸಿದ್ಧಾಂತಗಳು ಬದಲಾಗ್ಬಿಡ್ತವೆ. ಆ ಪಕ್ಷದವ್ರನ್ನ ಮಾತ್ರ ಅಮ್ಮ ಅನ್ನೋ ಪಕ್ಷವನ್ನ ನಿಂದಿಸೋದು, ಬಾಯಿ ಮುಚ್ಕೊಂಡು ಕೆಲವೊಂದು ಕಮೆಂಟ್ಸ್ ಕೊಡಬಾರ್ದು. ಏನೇನೋ ಮಾತಾಡೋದು, ಎಲ್ಲ ನನ್ನಿಂದ. ಏನು ಇವ್ರ ಜೇಬಿಂದಲೇ ತಂದು ದುಡ್ಡು ಹಾಕಿ ಮಾಡಿದಾಗ, ನಮ್ಮ ಟ್ಯಾಕ್ಸ್ ದುಡ್ಡು, ನಮ್ಮ ದುಡ್ಡು ರೀ, ನಾನು ಮಾಡಿಸಿದ್ದು ಅಂತಾರೆ. ಅಯ್ಯೋ, ನಾವು ಕೊಟ್ಟಿರೋದು ಸಜೆಷನ್. ನಮಗೆ ಈ ರಸ್ತೆ ಬೇಕೋ, ನಮ್ಗೆ ಈ ಬ್ರಿಡ್ಜ್ ಬೇಕೋ, ನಮ್ಗೆ ಈ ಒಂದು ವ್ಯವಸ್ಥೆ ಬೇಕು, ಉದ್ಯೋಗ ಸೃಷ್ಟಿ ಬೇಕು, ನಮ್ಗೆ ಈ ಕೆರೆ ಬೇಕು, ಕಲ್ಯಾಣಿ ಬೇಕು, ಸ್ಕೂಲ್ ಬೇಕು, ಮೆಡಿಕಲ್ ಹಾಸ್ಪಿಟಲ್ ಬೇಕು ಅಂತ ಪ್ರಪೋಸಲ್ ಕೊಟ್ಟವ್ರು ನಾವು. ಅಲ್ಲಿಲ್ವಾ ಅಧಿಕಾರಿಗಳಿಗೆ ಗೊತ್ತಿಲ್ವಾ ಎಲ್ಲಿ ಏನು ಕಡಿಮೆ ಇದೆ, ಎಷ್ಟು ಜನಕ್ಕೆ ಎಷ್ಟು ಆಸ್ಪತ್ರೆ ಇರಬೇಕು, ಕ್ಲಿನಿಕ್ ಇರಬೇಕು, ಇನ್ನೊಂದು ಬಸ್ಸುಗಳಿರ್ಬೇಕು, ವ್ಯವಸ್ಥೆ ಇರಬೇಕು ಅಂತ. ನಮ್ ದುಡ್ಡು ತಗೊಂಡು, ನಮ್ ದುಡ್ಡು ಟ್ಯಾಕ್ಸ್ ಅಲ್ಲಿ ಇವ್ರು ಸಂಬಳ ತಗೊಂಡು ಏನೋ ಮಾತಾಡ್ತಾರೆ, ಬಿಟ್ಬಿಡಿ. ಅಸಹ್ಯದ ಬಾಬತ್ತು ಬೇಡ ನಮಗೆ. ಸೊ ಸಿಂಹ ಲಗ್ನಕ್ಕೆ ಬ್ಯೂಟಿಫುಲ್. ಸ್ವಲ್ಪ ವೃತ್ತಿಯಲ್ಲಿ ಒಂದು ತಳಮಳ ಇರುತ್ತೆ, ಸ್ವಲ್ಪ ಜಾಗರೂಕತೆ ಎಂದಿರಿ. ಕಲಾವಿದರು ಎಸ್ಪೆಷಲಿ ಹುಷಾರಾಗಿರಿ. ರಾಜಕೀಯದಲ್ಲಿರ್ತಕ್ಕಂಥವ್ರು ಹುಷಾರಾಗಿರಿ.
ಪೊಲೀಸ್ ಇಲಾಖೆಯಲ್ಲಿ ಇರತಕ್ಕಂಥವ್ರಿಗೆ ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಸರ್ಕಾರಿ ಮಟ್ಟದ ಇಲಾಖೆ, ಅಡ್ಮಿನಿಸ್ಟ್ರೇಷನ್ ಇಲಾಖೆ ಸಿಕ್ಕಾಪಟ್ಟೆ ಸ್ಥಾನ ಬದಲಾವಣೆಗಳ ಒಂದು ಪ್ರಭಾವ ಇರುತ್ತೆ. ಎಂಸೆಯರೆಲ್ಲ ಒಳ್ಳೆ ಜಾಗಕ್ಕೆ ನಿಮಗೆ ಟ್ರಾನ್ಸ್ಫರ್ ಆಗ್ಬೋದು, ಇಲ್ಲ ದೂರದ ಜಾಗ ಬಟ್ ಈಸಿ ಕೆಲಸ ಇರತಕ್ಕಂಥದ್ದು ಇರುತ್ತೆ. ಒಳ್ಳೆ ಜಾಗಕ್ಕೆ ಹೋಗ್ತೀರಿ, ಸ್ವಲ್ಪ ಪ್ರೆಷರ್ ಇರುತ್ತೆ. ಇಲ್ಲ ಈಸಿ ಜಾಗಕ್ಕೆ ಹೋಗ್ತೀರಿ, ದೂರದ ಜಾಗಕ್ಕೆ ಹೋಗ್ತೀರಿ, ಅಲ್ಲಿ ಟೆನ್ಷನ್ ಓಡಾಟ ಅನ್ನೋದು ಒಂದಿರುತ್ತೆ, ಬಟ್ ಕೆಲಸ ಈಸಿಯಾಗಿರತಕ್ಕಂಥದ್ದು ಒಂದು ಭಾವ ಆಗುತ್ತೆ. ಸಿಕ್ಕಾಪಟ್ಟೆ ಟ್ರಾನ್ಸ್ಫರ್ಗಳು ಇದು. ಅದರಲ್ಲೂ ಟೀಚಿಂಗ್ ಲೈನಲ್ಲಿ ಇರತಕ್ಕಂಥವ್ರಿಗೂ ಒಳ್ಳೆ ಅಭಿವೃದ್ಧಿ ಆಗತಕ್ಕಂಥದ್ದಾಗುತ್ತೆ. ಈ ಒಂದು ಮೀಡಿಯಾ ವರ್ಕ್ಸ್ ಅಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನು ಪಡೆಯತಕ್ಕಂಥದ್ದಾಗುತ್ತೆ. ಮಾಧ್ಯಮ, ಕಲಾ ಮಾಧ್ಯಮ, ಈವೆಂಟ್ ಮ್ಯಾನೇಜ್ಮೆಂಟು, ಹೋಟೆಲು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಗಾರ್ಮೆಂಟ್ಸು, ಬಟ್ಟೆ, ಬೋಟಿಕ್ಕು, ಅಲಂಕಾರ, ಬೇಕರಿ, ತಿಂಡಿ, ಜ್ಯೂಸು, ಹಣ್ಣು, ತರಕಾರಿ, ಸೊಪ್ಪು, ಫ್ರೋಝನ್ ಫುಡ್ಸು, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರೋದು. ಆಮೇಲೆ ಈ ನಾನ್ ವೆಜ್ ಪದಾರ್ಥಗಳು, ಲಿಕ್ಕರ್ ಪದಾರ್ಥಗಳು, ಇಂಥವುಗಳ ವ್ಯಾಪಾರ, ಉದ್ಯೋಗ, ವ್ಯವಹಾರ ತೊಡಗಿಸ್ಕೊಂಡಿರೋರಿಗೆ ಒಳ್ಳೆಯ ಮಳೆಗಾಲವನ್ನ ನೋಡತಕ್ಕಂಥ ಒಂದು ಭಾವವಿದೆ. ಅದರಿಂದ ಶನಿ ವಕ್ರ ಆಗಿದ್ದಾನೆ, ಇನ್ನೇನಾದ್ರೂ ತೊಂದರೆ ಬಂದ್ಬಿಡುತ್ತಾ? ಸಿಂಹರಾಶಿಗೆ ಹೆಂಗ್ ನೋಡ್ತಾನೆ? ಏನೂ ಆಗಲ್ಲ. ಅವನ ನಕ್ಷತ್ರದಲ್ಲೇ ವಕ್ರ ಆಗಿದ್ದಾನೆ. ಆಮೇಲೆ ಇನ್ನೊಂದು ತಮಾಷೆ ಗೊತ್ತಾ, ಅದನ್ನ ಬ್ರೇಕ್ ನಂತರ ಹೇಳ್ತಾನೆ. ಸಿಂಹರಾಶಿಗೂ ಕುಂಭರಾಶಿಗೂ ಮಾತ್ರ ಒಂದು ನಡೆಯತಕ್ಕಂಥ ಒಂದು ವೈಶಿಷ್ಟ್ಯತೆ ಇದೆ, ಯಾವ ರಾಶಿಗೂ ಇಲ್ಲ. ಈ ಎರಡು ರಾಶಿಗೆ ಮಾತ್ರ ಅಂಥದ್ದೊಂದು ಅದ್ಭುತ ಇಟ್ಟಿದ್ದಾನೆ. ನಿತ್ಯ ಕಲಿಯೋ ಅಂಥದ್ದು ಎಷ್ಟಿದೆ ಅಂದ್ರೆ ಅದೊಂದು ಮ್ಯಾಜಿಕ್ ಮಾತ್ರ. ಓಕೆ, ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬಂದು ಮಾತಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಈ 12 ರಾಶಿಗಳಲ್ಲಿ ಸಿಂಹ ರಾಶಿ ಹಾಗೂ ಕುಂಭರಾಶಿಗೆ ಮಾತ್ರ ಭಗವಂತ ಕೊಟ್ಟಿರುವ ಒಂದು ಅದ್ಭುತವಾದಂಥ ಶಕ್ತಿ ಕೊಟ್ಟಿದ್ದಾನೆ. ಈ 2 ರಾಶಿಗಳಲ್ಲಿ ಮಾತ್ರ ಯಾವುದೇ ಗ್ರಹ ಉಚ್ಚನಿಲ್ಲ, ನೀಚನೂ ಇಲ್ಲ. ಗಮನಿಸಿ ನೋಡಿ. ಹೌದು ಅಲ್ವೋ ಹೇಳಿ. ಮೇಷರಾಶಿಯಲ್ಲಿ ಶನಿ ನೀಚ, ವೃಷಭ ರಾಶಿಯಲ್ಲಿ ಚಂದ್ರ ಉಚ್ಚಂಗತ, ಮಿಥುನ ರಾಶಿಯಲ್ಲಿ ರಾಹು ಉಚ್ಚಂಗತ, ಕಡಗ ರಾಶಿಯಲ್ಲಿ ಗುರು ಉಚ್ಚಂಗತ, ಕನ್ಯಾ ರಾಶಿಯಲ್ಲಿ ಶುಕ್ರ ನೀಚ, ಬುಧ ಉಚ್ಚಂಗತ, ತುಲಾ ರಾಶಿಯಲ್ಲಿ ಶನಿ ಉಚ್ಚಂಗತ, ವೃಶ್ಚಿಕ ರಾಶಿಯಲ್ಲಿ ಚಂದ್ರ ನೀಚ, ಧನುಸು ರಾಶಿಯಲ್ಲಿ ರಾಹು ಉಚ್ಚ ಅಂತನೂ ಹೇಳ್ತಾರೆ, ಕೇತು ಕೂಡ ಉಚ್ಚ ಅಂತ ಹೇಳ್ತಾರೆ, ಮಕರ ರಾಶಿಯಲ್ಲಿ ಕುಜ ಉಚ್ಚ, ಮೀನ ರಾಶಿಯಲ್ಲಿ ಶುಕ್ರ ಉಚ್ಚ. ಅದೇ ಸಿಂಹ ರಾಶಿಯಲ್ಲಿ ನೋಡಿ, ಯಾವ ಗ್ರಹ ಬಂದರೂ ಸಮ. ಯಾರು ಬಂದು ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ ಎಲ್ಲರೂ ಸಮ. ತಂದೆ ಮುಂದುಗಡೆ ಎಲ್ಲರೂ ಸಮ ಅನ್ನೋದರ ನಿಯಮ ಅದು. ಗಮನಿಸಿದ್ದೀರಾ? ತಂದೆ ಮುಂದುಗಡೆ ಎಲ್ಲರೂ ಒಂದು. ಹೆಂಡತಿಗೊಂದು ನ್ಯಾಯ, ಮಕ್ಕಳಿಗೊಂದು ನ್ಯಾಯ, ಅಕ್ಕನಿಗೊಂದು ನ್ಯಾಯ, ಯಜಮಾನ ಅಂದ್ಮೇಲೆ ಅದೇ. ಅದಕ್ಕೆ ಸಿಂಹ ದೊರೆ ಅನ್ನೋದು ತನ್ನ ಜಾತಿ ಬಾಂಧವರು, ತನ್ನ ಕುಲ ಬಾಂಧವರು, ತನ್ನ ಧರ್ಮ ಬಂದವರು, ತನ್ನ ಅಣ್ಣ, ತನ್ನ ತಮ್ಮ, ತನ್ನ ಮಗಳು ಅಂತ ನೋಡ್ತಕ್ಕಂಥವ್ನು ಅವನು ದೊರೆನೂ ಅಲ್ಲ, ಯಜಮಾನನೂ ಅಲ್ಲ, ತಂದೆನೂ ಅಲ್ಲ. ತಂದೆಗೆ ಅಂಥದ್ದೊಂದು ನಿಯಮವಿದೆ. ಎಲ್ರೂ ಒಂದೇ. ನನ್ನ ಮನೆಗೆ ಬಂದ್ಮೇಲೆ ನೋಡಿ, ಸಿಂಹರಾಶಿನಲ್ಲಿ ಯಾವ ಗ್ರಹ ನೀಚ ಆಗಲ್ಲ, ಯಾವ ಗ್ರಹ ಉಚ್ಚ ಆಗಲ್ಲ, ಎಲ್ರೂ ಸಮಾನ. ತಂದೆಯೇ. ಓ, ನನ್ನ ಮಗ ಬಂದ್ಬಿಟ್ಟಂತೆ ಎಕ್ಸೈಟ್ಮೆಂಟ್ ಇಲ್ಲ. ಯಾರೋ ಸೇವಕ ಬಂದ್ಬಿಟ್ಟ, ಇಲ್ಲ, ಅವನಿಗೂ ಅದೇ ಸಂಬಳ. ಇಬ್ಬರಿಗೂ ಒಂದು ಕೆಲಸ ಕೊಟ್ಟಿದ್ದಾನೆ, ನಿನ್ನ ಯೋಗ್ಯತೆಗೆ ತಕ್ಕಂತ ನಿನಗೆ ಸಂಬಳ, ನಿನ್ನ ಯೋಗ್ಯತೆಗೆ ತಕ್ಕಂತೆ ನಿನ್ನ ಸಂಬಳ. ಅದಕ್ಕೆ ಯಜಮಾನ, ಅದಕ್ಕೆ ಸಿಂಹ ಅಂತ ಹೇಳೋದು. ನೆನ್ಪಿಟ್ಕೊಳ್ಳಿ. ಇವ್ರಿಗೊಂದು ಕಣ್ಣಿಗೊಂದು ಸುಣ್ಣೆ, ಒಂದು ಕಣ್ಣಿಗೊಂದು ಬೆಣ್ಣೆ ಅನ್ನತಕ್ಕಂಥದ್ದು ಸಿಂಹ ರಾಶಿಗೆ ಇಲ್ಲವೇ ಇಲ್ಲ. ಸೂರ್ಯ ನೋಡಿ, ಬಡವನಿಗೂ ಬೆಳಕೆ, ಶ್ರೀಮಂತನಿಗೂ ಬೆಳಕೆ. ಇವನಿಗೆ ಚಳಿ ಕೊಡ್ತೀನಿ, ಇವನಿಗೆ ಬಿಸಿಲು ಕೊಡ್ತೀನಿ, ಅವೆಲ್ಲ ಇಲ್ಲ. ಋತುಮಾನಕ್ಕೆ ತಕ್ಕಂತೆ ಬೆಳಿಗ್ಗೆ ಬಂದ ತನ್ನ ಕೆಲಸ ಮುಗಿಸ್ಕೊಂಡು ಸೂರ್ಯಾಸ್ತಮಾನಕ್ಕೆ ಹೊರಟೋದ. ಯಾರು ಸಾಯ್ಲಿ,
ಅಯ್ಯೋಯ್ಯೋ ದೊರೆ ಸತ್ತೋಗ್ಬಿಟ್ಟ ಅಂತ ಹೇಳ್ಬಿಟ್ಟು ಮೋಡ ಮುಸ್ಕಿಸ್ಕೊಳ್ಳಲ್ಲ. ಯಾವನೋ ಬಡವ ಸತ್ತಿದ್ದಾನೆ, ಜಾರ್ ಬಿಸಿಲು ಕೊಟ್ಬಿಡೋಣ, ಸಾವೇ ಎತ್ತಬಾರ್ದು, ಶವ ಸಂಸ್ಕಾರಕ್ಕೆ ಜಾಗ ಕೊಡಬಾರ್ದು ಅಂತ ಬೇಗ ಮುಚ್ಕೊಂಡು ಹೋಗ್ಬಿಡಲ್ಲ. ಎಲ್ರಿಗೂ ಅದೇ ಸಮಯ ಹೀ ಕಮ್ಸ್. ಹೌದು ಅಲ್ವೋ ಹೇಳಿ ನೋಡಿ, ಎಲ್ಲ ಗ್ರಹ ಹಾಗೆ. ಕುಂಭರಾಶಿ ನೋಡಿ, ಆ ಮನೆಯಲ್ಲೂ ಎಲ್ಲ ಗ್ರಹ ಸಮ. ಕುಂಭರಾಶಿಗೆ ಯಾರು ಬಂದ್ರು, ಶುಕ್ರ ಬಂದ್ರು, ನಾನು ಮೇನ್ ರಾಶಿಯಲ್ಲಿ ಹುಚ್ಚ ಗೊತ್ತಾ, ನೀನು ಆ ಮನೇಲಿ ಹುಚ್ಚ ಇದ್ಕೋ ಸರ್, ನಾನು ನನ್ನ ಕೆಲಸ ಮಾಡ್ತೀನಿ ಅಷ್ಟೇ. ಕರ್ಮಾಧಿಪತಿ ಇನ್ನಾರ ಬರ್ತಾನೆ, ನಿನಗೂ ನನಗೂ ಆಗೋದಿಲ್ಲ, ನಿನ್ನ ಮನೆಗೆ ಬಂದಿದ್ದೀನಿ ತಲೆ ಬೇಕು. ಇಲ್ಲ ಸರ್, ನನ್ನ ಕೆಲಸ ನಾನು ಮಾಡ್ತೀನಿ, ನನಗೆ ಕೊಟ್ಟ ಕೆಲಸವನ್ನು ನಾನು ನಿಷ್ಠೆಯಿಂದ ಮಾಡುತ್ತೇನೆ, ನನ್ನ ಕೆಲಸ ನನ್ನ ಕರ್ತವ್ಯ. ರಾವಣಾಸುರನಿಗೊಂದು ನ್ಯಾಯ, ವಾಲಿಗೊಂದು ನ್ಯಾಯ, ನನ್ನ ರಾಮಚಂದ್ರ ಪ್ರಭು ಮಾಡಲಿಲ್ಲ, ನನ್ನ ಶ್ರೀಕೃಷ್ಣರು ಅಷ್ಟೆ. ನಾಳೆ ಸಂಚಿಕೆಯಲ್ಲಿ ಹೇಳ್ತೇನೆ, ನೀವು ನಂಬಲ್ಲ, 7 ಜನ ಉಳಿದಿತ್ತು. ಆ 7 ಜನ ಉಳಿಯುವುದರ ಹಿಂದುಗಡೆ ಒಂದು ಕರ್ಮಫಲದಾತ ನಡೆಸ್ತಾ ಒಂದು ಆಟ. ದೇವಿ ಜಗನ್ಮಾತೆ, ಪಾಂಡವರು, ಕೃಷ್ಣ, ಸಾತ್ಯಕಿ, ಇಷ್ಟೇ ಉಳಿದಿದ್ದು ಪಾಂಡವರ ಕಡೆ. 7 ಲಕ್ಷ ಜನ. ಆ ಒಂದು ಮಹಾಭಾರತದ ಕಟ್ಟ ಕಡೆಯ ದಿನ ನಾವು ಗೆದ್ಬಿಟ್ವಿ ಅಂತ ಮಲಗಿದ್ರೆ, ಉಪ ಪಾಂಡವರ ಸಮೇತ, ದೃಷ್ಟದ್ರುಮ್ಯನ ಸಮೇತ ಎಲ್ಲರನ್ನ ತರದು ಬಿಸಾಕ್ತಾನೆ ಅಶ್ವತ್ಥಾಮ. ಹೆಚ್ಚು ಕಡಿಮೆ 3000 ಜನರ ತಲೆಗಳು ಕತ್ತರಿಸ್ಬಿಡ್ತಾನ ಅವನು. ತಲೆ ಕತ್ತರಿಸ್ತಾನೆ. ಒಬ್ಬ ಆಚಾರ್ಯ ಪುತ್ರನಿಗೆ ಅಂತ ಒಂದು ಬೀಭತ್ಸ ಆಲೋಚನೆ, ವಿಕೃತ ಆಲೋಚನೆ, ಒಬ್ಬೊಬ್ಬ ಕೊಲೆಗಾರ ಯೋಚನೆ. ಮಲಗಿರೋರ್ದು ಕುತ್ತಿಗೆ ಕತ್ತರಿಸೋದು. ಶ್ರೀರಾಮಚಂದ್ರ ಮಲಗಿರೋರ್ನ ಜುಟ್ಟು ಹಿಡ್ಕೊಂಡು ಹಿಂಗೆ ಕುತ್ತಿಗೆ ಕುಯ್ದು ಹೋಗ್ತಾನೆ. ಒಬ್ಬರು ಉಳಿಬಾರ್ದು ಅಂತ 3000 ಚಿಲ್ಲರೆ ಜನ ಬದುಕಿರ್ತಾರೆ, ನೀವು ನಂಬಲ್ಲ. 7 ಜನ ಇವ್ರು ಉಳ್ಕೊಳ್ಳೋದು. ಆದರೆ ಹಿಂದುಗಡೆ ದೈವವಾಡುವ ನಾಟಕ. ಅವರು ಮಾಡಿದ ಒಂದು ಬಹುದೊಡ್ಡ ತಪ್ಪಿಗೆ, ಅರ್ಜುನ ಮಾಡಿದ ತಪ್ಪಿಗೆ ಕರ್ಮಫಲದಾತನ ಏಟು ತಪ್ಪಿಸ್ಕೊಳ್ಳಲ್ಲ. ಅದಕ್ಕೆ ಕುಂಭರಾಶಿಗೆ ಆ ಕರ್ಮಫಲದಾತ ಯಾರು ಬಂದ್ರು ನಿನ್ನ ಯೋಗ್ಯತೆಗೆ ಇಷ್ಟೇ ಕಣೋ, ಅಷ್ಟೇ. ನೀನು ಹುಚ್ಚನಾಗಿರೋ, ನೀನು ನೀಚನಾಗಿರೋ, ನೀನು ರಾಷ್ಟ್ರಪತಿ ಆಗಿರೋ, ನೀನು ದಿವಾನ್ ಆಗಿರೋ, ನೀನು ಬಿಕಾರಿ ಆಗಿರೋ, ದಿವಾಳಿ ಆಗಿರೋ, ನನ್ನ ಕೆಲಸ ಮಾಡೋದು ಅಷ್ಟೇ. ಅನ್ನದಲ್ಲಿರ್ತಾನೆ ಆ ಮಹಾಪ್ರಣವ ಶಕ್ತಿ. ಯಾರು ಬಂದ್ರು ಅದೇ ಅನ್ನನೇ, ಬದಲಾಗೋಲ್ಲ. ಶ್ರೀಮಂತ ಅಂದಿದ್ದ ವಜ್ರದನ್ನ ಆಗೋಲ್ಲ, ಬಡವ ಅಂದಿದ್ದೆ ತಂಗಳನ್ನ ಆಗಲ್ಲ. ಅವನವನ ಯೋಗ್ಯತೆಗೆ. ನೀವು ಹೋಟ್ಲಿಗೆ ಹೋಗಿ, ಅನ್ನಪೂರ್ಣೇಶ್ವರಿ ಮಂದಿರಕ್ಕೆ ಹೋಗಿ, ನನ್ನ ತಾಯಿ ಹೊರನಾಡು ಅನ್ನಪೂರ್ಣೇಶ್ವರಿಗೆ ಹೋಗಿ ಆ ಪ್ರಸಾದ ನೋಡಿ, ಈ ರವಿಶಂಕರ ಬಂದಿದ್ದಾನೆ, ಅದೇ ಪ್ರಸಾದವೇ. ದೊರೆ ಯಾರೋ ಬಂದೆ, ಅದೇ ಪ್ರಸಾದವೇ. ದೊರೆಗೊಂದು ಪ್ರಸಾದ ಬಳಬಳ ಬಳಬಳ ಅಂತ ಆಗಲ್ಲ. ಅವ್ರು ಯಾರೋ ಮೂರ್ಖರು ಮಾಡ್ತಾರೆ, ಕೆಲವರು ಇರ್ತಾರೆ. ದೊರೆ ಬಂದ್ಬಿಟ್ಟ ಅಂತ ಹೇಳಿ ಬೆಳ್ಳಿ ತಟ್ಟೆ ಬಂಗಾರದ ತಟ್ಟೆ ಇಡ್ತಾರೆ. ಏನು ಬಂಗಾರದ ತಟ್ಟೆನಲ್ಲಿ ಅನ್ನ ಬದಲಾಗುತ್ತೆ? ಖಂಡಿತ ಇಲ್ಲ. ನನ್ನ ಕರ್ಮಫಲದಾತ ಅದುವೇ ನಿಜಾಯಿತಿ. ಯಾರು ಬಂದ್ರು ನಾನು ಆ ಸೀಟಿಗೆ, ಅದ್ರಲ್ಲಿ ಕುಳಿತುಕೊಂಡಿರೋ ವ್ಯಕ್ತಿ ನಿಜವೇ. ಅದು ತನ್ನ ಮಗನೇ ಬಂದು ಕುಳಿತುಕೊಂಡು ಕೂಡ ಹಿಂಗ ಅಂತಾರೆ, ತನ್ನ ಸೇವಕನೇ ಬಂದ್ರು ಕೂಡ ಈ ತರ ಅಂತಾರೆ. ಆ ಸೀಟಿಂದ ಇಳಿದ್ಮೇಲೆ ನೀನ್ ಯಾರೋ ನಾನು ಯಾರೋ. ದಟ್ ಇಸ್ ವಾಟ್ ಕರ್ಮಫಲದಾತ. ನೋಡಿ, ಕುಂಭದಲ್ಲೂ ಕೂಡ ಯಾರು ಬಂದ್ರು, ನನ್ನ ಹೆಂಡ್ತಿನೇ ಬರ್ಲಿ ನನ್ನ ಕೆಲಸ ಇಷ್ಟೇ, ನನ್ನ ಮಗನೇ ಬರ್ಲಿ ಇಷ್ಟೇ, ನಮ್ಮ ಅಪ್ಪನೇ ಬರ್ಲಿ ಇಷ್ಟೇ ಕೆಲಸ. ದಟ್ ಇಸ್ ವಾಟ್ ಕುಂಭ. ಅದಕ್ಕೆ ಕುಂಭದವ್ರ ಹತ್ರ ನೀವು ಕೆಲಸ ಕಲಿಬಹುದು, ಸಿಂಹದವ್ರ ಹತ್ರ ನ್ಯಾಯ ಕಲಿಬಹುದು ಅಂತ ಹೇಳೋದು. ಸುಮ್ಮನೆ ಅಲ್ಲ ಮಕ್ಕಳೇ. ನ್ಯಾಯ ಧರ್ಮ ಅನ್ನೋದು ಸಿಂಹದ ಹತ್ರ. ಕೆಲಸ ಹೀಗೆ ಮಾಡ್ಬೇಕು, ಯಾರಾದ್ರೂ ಸರಿ. ಎಲ್ರಿಗೂ ನಮಸ್ಕಾರ ಸರ್. ಅವನ ಕೆಲಸ ನೋಡಿ, ಯಾರೋ ಒಳಗಡೆ ಬಿಡಬೇಕು ಬರ್ತಿದ್ರೆ, ಸರ್ ನಮಸ್ಕಾರ. ಬಿಡಬಾರ್ದು ಅಂತ ಆಜ್ಞೆ ಆಯಿತು, ದಟ್ಸ್ ಇಟ್. ಹಿಂಗೆ ಅಡ್ಡ ಹಾಕ್ಬಿಡ್ತಾರೆ. ಇಲ್ಲ ಸರ್ ಮೀಟಿಂಗಲ್ಲಿ ಇದ್ದಾರೆ. ನಾನು ಯಾರು ಗೊತ್ತೇನೋ ದೊರೆ ಬಂದೆ. ಇಲ್ಲ ಸರ್ ಕೂತ್ಕೊಳ್ಳಿ, ಅಲ್ಲಿ ಮೀಟಿಂಗಲ್ಲಿದ್ದಾರೆ. ಅಲ್ಲಿ ಮೀಟಿಂಗ್ ನೀವು ಎಷ್ಟೇ ದೊಡ್ಡವ್ರು ನನಗಲ್ಲ, ನನಗೆ ಒಳಗಡೆ ಇರೋರೇ ದೊಡ್ಡವ್ರು, ನನಗೆ ಸಂಬಳ ಕೊಟ್ಟಿರೋರೇ ದೊಡ್ಡವ್ರು, ನನ್ನ ಯಜಮಾನ ಅವರು. ಅವ್ರು ಹೇಳ್ದಾಗ ಕೇಳ್ತೀನಿ ವಿನಃ ನಾನು ಇನ್ಯಾರೋ ಬಂದ್ಬಿಟ್ರು, ನನ್ನ ಫ್ರೆಂಡ್ ಬಂದ್ಬಿಟ್ಟ ಅವ್ರನ್ನ ಕಳಿಸ್ಬಿಡ್ತೀನಿ, ಖಂಡಿತ ಕುಂಭ ಅದು ಮಾಡೋಲ್ಲ. ಅದಕ್ಕೆ ಕುಂಭ ರಾಶಿಯಲ್ಲೂ ಕೂಡ ಯಾವುದೇ ಗ್ರಹ ಬಂದರೂ ತಟಸ್ಥ. ಗಮನಿಸಿದ್ದೀರಾ? ನೀಚ ಇದೆಯಾ, ಅಲ್ಲಿ ಉಚ್ಚಸ್ಥಾನ ಇದೆಯಾ? ಹೇಗೆ ಸಿಂಹ ಒಂದು ರೀತಿ ಯಜಮಾನನೋ, ಅದೇ ರೀತಿ ಒಬ್ಬ ಸೇವಕ ಕೂಡ
ಅಷ್ಟೇ ನಿಷ್ಠಾಬದ್ಧತೆಯಿಂದ ಇರಬೇಕು ಅನ್ನೋದಕ್ಕೆ ಕುಂಭರಾಶಿಯ ಸೂಚಕೆ. ಅದಕ್ಕೆ ಕುಂಭರಾಶಿಯವರ ಹತ್ರ ನೀವು ಸೇವೆ ಕಲಿಬೋದು. ಯಾವ ರೀತಿ ಸೇವೆ? ಅಂತರಂಗ ಸೇವೆ, ಬಹಿರಂಗ ಸೇವೆ. ಅಬ್ಬಾ, ಅವರು ಸೇವೆಯಲ್ಲಿ ಅತ್ಯುನ್ನತರು, ಮಹೋನ್ನತರು. They'll do it. That's it. ಹೆಂಡತಿಗೊಂದು ಮಗಳಿಗೊಂದು ಇಲ್ಲ, ಹಂಚುವಾಗ ಹೆಂಡತಿಗೂ 500 ರೂಪಾಯಿ, ಮಗಳಿಗೂ 500 ರೂಪಾಯಿ, ಅಮ್ಮನಿಗೂ 500 ರೂಪಾಯಿ ನೋಡಮ್ಮ. ಆಮೇಲೆ ಬೇಕಾದ್ರೆ ಒಳಗಡೆ ಬಂದ್ಮೇಲೆ ತಗೊಳಮ್ಮ, ನಂದ್ರಲ್ಲಿ ಇನ್ನೊಂದು 500 ರೂಪಾಯಿ ಇದೆ, ಕೊಡ್ತೀನಿ ತಗೋ, ಇದು ನಂದೊಂದು 200 ರೂಪಾಯಿ ಇದೆ, 150 ರೂಪಾಯಿ ನಿನಗೆ, ಮಗಳಿಗೊಂದು 150 ರೂಪಾಯಿ. ಅಮ್ಮನಿಗೆ ಮೆಲ್ಲಗೆ ಹೋಗ್ಬಿಟ್ಟು, ಯಾರಿಗೂ ಗೊತ್ತಿಲ್ಲ, ಮಗಳಿಗೆ ಎಕ್ಸ್ಟ್ರಾ ಕೊಟ್ಟಿದ್ದು ಹೇಳಿಲ್ಲ, ಹೆಂಡತಿಗೂ ಎಕ್ಸ್ಟ್ರಾ ಕೊಟ್ಟಿದ್ದು ಹೇಳಲ್ಲ, ಆ ಅಮ್ಮನಿಗೂ ಅಷ್ಟೇ ಮೆಲ್ಲಗೆ ಬಂದು ಕೊಡೋದನ್ನ ಹೇಳಲ್ಲ ಕುಂಭರಾಶಿ. ತಮ್ಮದು ಎತ್ತಿ ಕೊಟ್ಟು ಬಿಡ್ತಾರೆ. ಹೌದೋ ಅಲ್ವೋ ಹೇಳಿ? ಎಲ್ರಿಗೂ ಹಂಚುವಾಗ ಸಮಾನ. ಹೌದು, ತನ್ನದನ್ನ ಎತ್ತಿ ಎಲ್ಲೋ ನೊಂದ್ಕೋತಾಳೆ ನನ್ನ ಧರ್ಮಪತ್ನಿ, ನನ್ನ ಧರ್ಮಕ್ಕೆ ಸಾಕ್ಷಿ, ಇರ್ಲಿ ಪುಟ್ಟ ಇದಿಟ್ಕೊಳ್ಳೋ. ಹಾಗೆ ಮಗಳು ಇಲ್ಲ ಮಗ, ಅವ್ನು ಬೇಸರ, ಏನಪ್ಪಾ ಎಲ್ಲಾರ ಮುಂದ್ಗಡೆ ನನಗೂ ಇಷ್ಟೇನಾ? ಇಲ್ಲ ಬಾ, ನೀನ್ ನನ್ನ ಮಗಳೇ, ಅದೆಲ್ಲ ತೋರ್ಸ್ಕೋಬಾರ್ದಪ್ಪ, ನೀನ್ ನನ್ನ ಮಗ, ಹಂಗೆಲ್ಲ ಹೇಳ್ಕೋಬಾರ್ದಪ್ಪ, ಹಾಗೆಲ್ಲ ಮಾಡಬಾರ್ದಪ್ಪ. ಅದರಿಂದ ಪ್ರೀತಿ ಇದು ಒಳಗಡೆ ನಾಲ್ಕೂಡಲ್ಲಿರ್ಬೇಕು. ನನ್ನ ಧರ್ಮ ಇಲ್ಲಿ, ತಂದೆಯ ಧರ್ಮ ಇಲ್ಲಿ ತೋರಿಸ್ಬೇಕು, ಪುತ್ರ ಧರ್ಮ ನೀನು ಅಷ್ಟೇ. ಅಲ್ಲೆಲ್ಲ ಬಂದ್ಬಿಟ್ಟು ನಮ್ಮಪ್ಪ ಇಲ್ಲಮ್ಮ ಹಾಗೆ ಮಾಡಬಾರ್ದು ನನ್ನ ಮಗ ಅಂತ ತಪ್ಕೊಂಡು ಸಮಾಧಾನ ಮಾಡಿ ತಗೋ ಇಟ್ಕೋ, ತನ್ನ ಪಾಲನ್ನು ಕೊಡ್ತಾನೆ ಕುಂಭ. ಮೆಲ್ಲಗ ಅಮ್ಮ ಹತ್ರ ಹೋಗ್ತಾನೆ, ಏನೋ ಎಲ್ಲಾರ್ಗೂ ಕೊಟ್ಟಿದ್ಯಾ, ನನಗೂ 500 ರೂಪಾಯಿ ಇಷ್ಟೇನಾ? ಇಲ್ಲ ಸುಮ್ಮನಿರಮ್ಮ, ಯಾಕೆ ಯೋಚನೆ ಮಾಡ್ತೀಯ, ನಿನಗೆ ಅಂತ ಎತ್ತಿಟ್ಟಿದ್ದೀನಿ, ಅವ್ರ ಮುಂದ್ಗಡೆ ಯಾಕೆ, ಇಟ್ಕೋ. ಇದು ಕುಂಭದ ನಿಯಮ. ಕುಂಭ ಮಾಡೋ ಸಹಾಯ ಯಾರಿಗೂ ಹೇಳಲ್ಲ, ಸೇವೆ. ಈಸ್ ಒನ್ ಆಫ್ ದಿ ಸರ್ವಿಸ್ ಮಾಸ್ಟರ್. ನಾನು ಎಷ್ಟು ಕುಂಭರಾಶಿಗಳವ್ರನ್ನ ನೋಡಿದೆನೋ, ಅವ್ರ ಕಣ್ಣಲ್ಲಿ ಕೆದಕಿ ನೋಡಿದ್ರೆ ಧರ್ಮವೇ, ಸೇವೆಯ ವಿಚಾರದಲ್ಲಿ ಧರ್ಮರಾಯರು. ಅದಕ್ಕೆ ದುರ್ಯೋಧನ ಏನಾದ್ರೂ ನ್ಯಾಯ ಧರ್ಮ ಮಾತಾಡಬೇಕು ಅಂದ್ರೆ ಯಾರನ್ನೂ ಕೇಳ್ತಿರ್ಲಿಲ್ಲ. ಅಂತ ಭೀಷ್ಮಾಚಾರ್ಯರು ಕೂಡ ಧರ್ಮನಂದನನನ್ನು ಕೇಳು ಅನ್ನತಕ್ಕಂಥದ್ದು. ದಾಟ್ ಇಸ್ ದಿ ಬ್ಯೂಟಿ ಮಕ್ಕಳೇ, ದಾಟ್ ಇಸ್ ದಿ ಬ್ಯೂಟಿ. ಆಯ್ತು. ಸೊ ಅದರಿಂದ ಸಂಕಟ ಪಡಬೇಡಿ, ಅಂಥದ್ದೊಂದು ಬ್ಯೂಟಿ ಇದೆ. ಇನ್ನಷ್ಟು ಮಾತಾಡೋಣ. ಈ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ವಿಶೇಷವಾಗಿ ಅಶ್ವಿನಿ ನಕ್ಷತ್ರ, ಚಂದ್ರ ಕೇತು ಸಾರದಲ್ಲಿದ್ದು ಕೇತು ಸೂರ್ಯನ ಸಾರದಲ್ಲಿದ್ದಾನೆ. ಪರವಾಗಿಲ್ಲ, ಚೆನ್ನಾಗಿದೆ. ಸೂರ್ಯ ಕೇಂದ್ರದಲ್ಲಿದ್ದಾನೆ. ಸಮಥಿಂಗ್ ಕನ್ಸಲ್ಟೆನ್ಸಿ ವೃತ್ತಿಗಳು, ಸರ್ವಿಸ್ ಓರಿಯೆಂಟೆಡ್ ವೃತ್ತಿಗಳು, ಮೆಡಿಕಲ್ ಸಂಬಂಧಪಟ್ಟಂಥದ್ದು, ಟ್ರೀಟ್ಮೆಂಟು, ಕೋಚಿಂಗು, ಟೀಚಿಂಗು, ಟ್ರೈನಿಂಗು, ಗೈಡಿಂಗು, ಇಂಥ ಒಂದು ವೃತ್ತಿ ಉದ್ಯೋಗ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ದಿನ. ವೃಷಭ ರಾಶಿ, ಚಂದ್ರ ಮಲಗಿದ್ದಾನೆ, ಕೇತು ಸಾರ ಖಂಡಿತ ಉಳಿ ಮಾಡ್ತಾನೆ. ಮನೆಯವರು, ತಾಯಿಯೋ, ತಂದೆಯೋ, ಹತ್ತಿರದವರು, ಯಜಮಾನನೋ, ಸೇವಕರು, ಕುಟುಂಬವು ಇವತ್ತೇನೋ ವಿಲ್ಲವಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಧರ್ಮನಂದನ 11 ಬಾರಿ ಅಂದ್ಕೊಳ್ಳಿ, ನಿಮಗೆ ಗೊತ್ತಿಲ್ಲ. ಈ ಅಶ್ವಿನಿ ದೇವತೆಗಳ ಸ್ವರೂಪವೇ ನಕುಲ ಸಹದೇವರು. ಅವರಿಗೆ ಧರ್ಮರಾಯರು ಅಂದ್ರೆ ಪ್ರಾಣ. ಅಮ್ಮನಿಗಿಂತಲೂ ಹೆಚ್ಚು, ದ್ರೌಪದಿಗಿಂತಲೂ ಹೆಚ್ಚು, ತಮ್ಮ ಸೌಂದರ್ಯಕ್ಕಿಂತಲೂ ಹೆಚ್ಚು, ತಮ್ಮ ವಿದ್ಯೆಗಿಂತಲೂ ಹೆಚ್ಚು, ತಮ್ಮ ಜ್ಞಾನಗಿಂತಲೂ ಹೆಚ್ಚು. ನಮ್ಮಣ್ಣ ಹಾಕಿದ ಗೆರೆ ದಾಟಲ್ಲ ಅಷ್ಟೇ. ನಮ್ಮ ಅಣ್ಣನೇ ನಮ್ಮ ತಂದೆ ಅನ್ನತಕ್ಕಂಥದ್ದು. ಅದರಿಂದ ಇಂಥ ಒಂದು ಭಾವ ಚಂದ್ರ ಕೆಟ್ಟಾಗ ಧರ್ಮನಂದನ ಈ ರೀತಿ ಅಂದ್ಕೊಳ್ಳಿ. ನೋಡಿ, ನಿಮ್ಮ ಧರ್ಮವೇ ಕಾಪಾಡುತ್ತೆ, ತೊಂದರೆಗಳಾಗೋಲ್ಲ. ಮಿಥುನ ರಾಶಿ ಚೆನ್ನಾಗಿದೆ. ವೈದಿಕ ಕೆಲಸಗಳು, ಪೌರೋಹಿತ್ಯ, ಆಗಮ, ಮೆಡಿಕಲ್ ಲೈನಲ್ಲಿ ಕೆಲಸ, ಫಾರ್ಮಸ್ಯೂಟಿಕಲ್ ಲೈನಲ್ಲಿ ಕೆಲಸ, ವೃತ್ತಿ ಅನುಕೂಲಕರ. ಕರ್ಕಾಟಕ ರಾಶಿ ಸ್ವಲ್ಪ ತೊಳಲಾಟವೇ, ವೃತ್ತಿಗೆ ಸಂಬಂಧಪಟ್ಟಂತೆ. ಚಂದ್ರ ಅಲ್ಲಿ ಕೂತಿದ್ದಾನೆ, ಕೇತು ಸಾರ. ಕೇತು 2ನೇ ಮನೆ, ಧೈರ್ಯ ಕೊಡ್ತಾನೆ, ತೊಂದರೆ ಏನಿಲ್ಲ. ಸೂರ್ಯ ನಿಮ್ಮನೇಲೇ ಇದ್ದಾನೆ, ತುಂಬಾ ಓಡುತ್ತೆ ಐಡಿಯಾಗಳು, ನಾಲೆಜ್ಗಳು, ಸಮಥಿಂಗ್ ಏನ್ ಎಕ್ಸ್ಟ್ರಾ ಮನಿ, ಅಡಿಷನಲ್ ಇನ್ಕಮ್ ಸಿಕ್ಕಾಬಟ್ಟೆ ಮಾಡ್ಕೊಳ್ಳೋಂಥ ಯೋಗ ಅದು. ಬುಧಾದಿತ್ಯ ಯೋಗಂ, ಚೈತರಿಕೆ. ಬಟ್ ಚಂದ್ರ ಕಿಡಿಪಿಟಿ ಮಾಡ್ತಾನೆ ಇವತ್ತು. ಆದಷ್ಟು ಮನೆಯ ಕುಲದೇವರಿಗೆ ಒಂದು ಪುಟ್ಟ ತುಪ್ಪದ ದೀಪ, ಇಲ್ಲ ತೆಂಗಿನೆಣ್ಣೆ ದೀಪ, ಇಲ್ಲ ಒಂದು ಹೊಂಗನೆಣ್ಣೆ ದೀಪ ಹಚ್ಚಿ ಹೋಗಿ, ಸಮಾಧಾನ. ಸಿಂಹ ರಾಶಿ
ಭಾಗ್ಯದಲ್ಲಿ ಚಂದ್ರ ಕೇತು ಸಾರದಲ್ಲಿರುವುದರಿಂದ ಆ ಭಾಗ್ಯಾಧಿಪತಿ ನಿಮ್ಮನೇಲೆ ಕೇತು ಜೊತೆ ಸ್ತಂಭನ ಆಗಿರೋದ್ರಿಂದ ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ದೊಡ್ಡ ಕೆಲಸ ಬೇಡ, ದೊಡ್ಡವ್ರ ಜೊತೆ ವಾದ ಬೇಡ. ಇವತ್ತು ಹೆಂಗ್ ಗೊತ್ತಾ, ನಾವೊಂದು ಪೂಜಾರಿ, ದೇವರಾಗ್ಲಿಕ್ಕೆ ಹೋಗ್ಬೇಡಿ, ದೊರೆ ಆಗ್ಲಿಕ್ಕೆ ಹೋಗ್ಬೇಡಿ. ಲಿಸನ್ ಟು ಅದರ್ಸ್, ಸರ್ವ್ ಅದರ್ಸ್, ಅಷ್ಟು ಸಾಕು, ಗೆದ್ದು ಬಿಡ್ತೀರಿ. ಕನ್ಯಾ ರಾಶಿ, ಚಂದ್ರ ಅಷ್ಟಮ, ತಲೆ ಕೆಡಿಸುತ್ತೆ. ಓಡಾಟ, ಸುತ್ತಾಟ, ವೃತ್ತಿ, ಉದ್ಯೋಗ ಸ್ವಲ್ಪ ಎಳೆದಾಟ ಮಾಡಿಸ್ತಕ್ಕಂಥದ್ದಾಗುತ್ತೆ, ಪ್ರೆಷರ್ ಇಡಿಸ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಹುಳಿ ಪದಾರ್ಥಗಳಿಂದ ದೂರವಿರಿ. ಹುಳಿ ವ್ಯಕ್ತಿಗಳಿಂದ, ಹುಳಿ ಮಾತುಗಳಿಂದ, ಬೆದರಿಕೆಗಳಿಂದ ದೂರವಿರ್ತಕ್ಕಂಥದ್ದು ಮಾಡ್ಕೊಳ್ಳಿ. ಇನ್ನು ವಿಶೇಷವಾಗಿ ತುಲಾರಾಶಿ, ಚಂದ್ರ ಕೇತು ಸಾರದಲ್ಲಿದ್ದು ಕೇತು ಲಾಭದಲ್ಲಿರೋದ್ರಿಂದ ಇವತ್ತು ಹಾಲಿನಿಂದ ಮೊಸರೆ ನಿಜವೇ, ಅಯ್ಯೋ ಹುಳಿ ಅನ್ಕೋಬೇಡಿ, ಅದರಿಂದ ಬೆಣ್ಣೆ ತೆಗಿತೀರಿ, ತುಪ್ಪ ತೆಗಿತೀರಿ. ಆ ರೀತಿ ನೀವಿವತ್ತು ಎಷ್ಟು ಸಹಿಸ್ಕೋತೀರೋ ಅಷ್ಟು ಗೆಲುವು ನಿಮ್ಮದಾಗತಕ್ಕಂಥ ಅದ್ಭುತವಾದಂಥ ದಿನ. ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥ ಟೆಕ್ನಿಷಿಯನ್, ಇಂಜಿನಿಯರ್, ಈ ಥರ ಒಂದು ಸೈಡ್ ಕೆಲಸಗಳು, ಇಟ್ಟಿಗೆ, ಸಿಮೆಂಟು, ಕಬ್ಬಿಣ, ಪ್ಲಂಬಿಂಗು, ಎಲೆಕ್ಟ್ರಿಕಲ್ಲು, ಗ್ರಾನೈಟು, ಬಾರ್ಬೆಂಡಿಂಗು, ಈ ಒಂದು ಟೈಲ್ಸು, ವುಡನ್ ಕೆಲಸಗಳು, ಅದ್ಭುತ ಪ್ರಗತಿ. ವೃಶ್ಚಿಕ ರಾಶಿ, ಬ್ಯೂಟಿಫುಲ್ ಡೇ. ಚಂದ್ರ 6ನೇ ಮನೇಲಿ ಕೇತು ಸಾರದಲ್ಲಿದ್ದು, ಕೇತು ದಶಮದಲ್ಲಿದ್ದು, ಸೂರ್ಯನ ಸಾರದಲ್ಲಿದ್ದು, ಸೂರ್ಯ ಗುರು ಸಾರದಲ್ಲಿದ್ದಾನೆ. ಬ್ಯೂಟಿಫುಲ್ ಭಾಗ್ಯೋದಯ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ. ಇನ್ನು ಧನಸು ರಾಶಿ, ಚಂದ್ರ ಪಂಚಮದಲ್ಲಿ ತುಂಬಾ ಚೆನ್ನಾಗಿ ಕೂತಿದ್ದಾನೆ. ಕೇತು ಸಾರದ್ರಲ್ಲಿ ಇರೋದ್ರಿಂದ ಗೌರವ, ಹೆಸರು, ಇನ್ನೊಂದು ಯಾರು ನೆನ್ಪಿಟ್ಕೊಳ್ಳಲ್ಲ, ಯಾರು ನೆನ್ಪಿಟ್ಕೊಳ್ಳಲ್ಲ ಮಕ್ಕಳ. ಇಲ್ಲ, ಇದು ಭ್ರಮಾಲೋಕದಲ್ಲಿ ಬಾಳ್ತಿದ್ರ ಅಂತ ಅಷ್ಟು ಭಯ ಬೀಳ್ಬೇಡಿ. ಯಾಕಂದ್ರೆ ಅದಾನಿ ಅಷ್ಟು ಅಂತಸ್ತು ನಮ್ಮ ಹತ್ರ ಇಲ್ಲ, ಪ್ರಧಾನಿ ಅಷ್ಟು ದೊಡ್ಡ ಪದವಿನೂ ನಮ್ಮ ಹತ್ರ ಇಲ್ಲ, ಆ ಪಾರ್ಟಿ ದುಡ್ಡಿಲ್ಲ ನಮ್ಮ ಹತ್ರ, ಆ ಪಾರ್ಟಿ ಪದವಿನೂ ಇಲ್ಲ. ಯಾಕ್ರಿ ಭಯ ಪಡ್ಬೇಕು? ಅಯ್ಯೋ ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಂಡಿದ್ದೀನಿ, ಹೋಗ್ರಿ, ಆಗೋದಾಗ್ಲಿ. ಏನ್ ದಿನ ನಿಮಗೆ ಗೊತ್ತಿರೋದು ಹಬ್ಬಬ್ಬ ಅಂದ್ರೆ, ನೀವು ಗೊತ್ತಿರೋದು ಒಂದು 40 ಜನ 50 ಜನ. ಅವ್ರೇನು ಡೈಲಿ ನಿಮ್ಮನ್ನು ಬೈನಾಕ್ಯುಲರ್ ಇಟ್ಕೊಂಡು, ನನ್ನ ರಮೇಶ ಅಲ್ಲಿ ಹೋಗ್ತಾನೆ, ನನ್ನ ಭಾಗ್ಯ ಅಲ್ಲಿ ಹೋಗ್ತಾಳೆ, ನನ್ನ ಬಾಲರಾಜ್ ಅಲ್ಲಿ ಹೋಗ್ತಾನೆ, ನನ್ನ ಭವಾನಿ ಅಲ್ಲಿ ಹೋಗ್ತಾರೆ. ಅಯ್ಯೋ, ಮಾಡಕ್ ಬೇರೆ ಕೆಲಸ ಇಲ್ವಾ ಅವ್ರಿಗೆ? ನಿಮ್ಮ ಹಿಂದ್ಗಡೆನೇ ನೀವೇನು ದೊಡ್ಡ ರಾಷ್ಟ್ರಪತಿ ಮಟ್ಟದ್ದು ಒಂದು ದೊಡ್ಡ ರಕ್ಷಣಾ ಇಲಾಖೆದು, ನಿಮ್ಮ ಹಿಂದ್ಗಡೆ ಗುಪ್ತಚರ ಇಲಾಖೆ ಇಡಬೇಕು, ಇನ್ನೊಂದು ಇಡಬೇಕು, ಅಲ್ಲ ಎಂಥದ್ದಿಲ್ಲ. ಸಾಮಾನ್ಯರಾಗಿರಿ. ದೊಡ್ಡವ್ರ ಜ್ಯೋತಿಷ್ಯ ನೋಡೋದೇ ಇಲ್ಲ. ಅವ್ರು ಮಾಡೋ ಕೆಲಸಗಳು ಮಾಡ್ಕೋತಲೇ ಇರ್ತಾರೆ. ಅವ್ರಿಗೆ ತುಂಬ ತಲೆಗೆ ಮೀರಿ ಬಂದಾಗ ಸಮಸ್ಯೆ ಆಗಿ ಓಡ್ ಬರ್ತಾರೆ. ನೀವು ಸುಮ್ಮನೆ ಇದ್ಬಿಡಿ, ಆಗ ನಾವಿದ್ದೀವಿ, ಅವ್ರಿಗೆ ನೋಡ್ಕೋತ. ನೀವೇ ಸಣ್ಣದಕ್ಕೂ ಓಡ್ ಬರೋದು ಮಕ್ಕಳು, ನೀವು ಗಾಬರಿ ಮಕ್ಕಳು. ಇನ್ನು ವಿಶೇಷವಾಗಿ ಮಕರ ರಾಶಿ, ಚೆನ್ನಾಗಿದೆ, ತೊಂದರೆ ಏನಿಲ್ಲ. ತಾಯಿ ಜೊತೆ ಮಧುರವಾಗಿರಿ, ಸಂಗಾತಿ ಜೊತೆ ಮಧುರವಾಗಿರಿ, ಅಷ್ಟೇ. ಮಿಕ್ಕಂತ ಏನು ತೊಂದರೆ ಇಲ್ಲ. ಸರ್ಕಾರಿ ಮಟ್ಟದ ಕೆಲಸ, ಕಾಂಟ್ರಾಕ್ಟ್ ಕೆಲಸ, ತುಂಬಾ ಒಂದು ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳಲ್ಲಿ ಒಳ್ಳೆ ಅಭಿವೃದ್ಧಿ ಪಡೆಯತಕ್ಕಂಥ ದಿನ. ಸುಖಕಾರಕ, ಸುಖವನ್ನೇ ಕೊಡುತ್ತಾನೆ, ಕಷ್ಟ ಬೆಳೆದೇ ಕೊಡಲ್ಲ. ಕುಂಭರಾಶಿ, ಸ್ವಲ್ಪ ಧೈರ್ಯ, ಸ್ಥೈರ್ಯ, ಬಲ, ಇನ್ನೊಂದು ಗಾಬರಿ, ಒಂದು ಟೆನ್ಷನ್, ಒದ್ದಾಟ ಆಗತಕ್ಕಂಥ ಭಾವಾರ್ಥಗಳಲ್ಲಿ ಸ್ವಲ್ಪ ಎಳೆದಾಟ ಮಾಡ್ಕೋತೀರಿ. ಬಟ್ ನಥಿಂಗ್ ಟು ಬಿ ವರಿಡ್, ಥಿಂಗ್ಸ್ ವಿಲ್ ಗೋಸ್ ಆನ್. ಓಕೆ, ಚೆನ್ನಾಗಾಗುತ್ತೆ. ಧೈರ್ಯವಾಗಿ ಹೋಗಿ ನಿಮ್ಮ ಕೆಲಸ ನೀವು ಮಾಡಿ, ಏನು ಯೋಚನೆ ಮಾಡಬೇಡಿ. ಬುಧ ವಕ್ರ, ಬೇರೆ ಬೇರೆ ರೀತಿಯಲ್ಲಿ ಓಡತಕ್ಕಂಥದ್ದು, ನಗಾಲೋಟದಲ್ಲಿ ಓಡತಕ್ಕಂಥದ್ದು ಆಗುತ್ತದೆ. ವಿಶೇಷವಾಗಿ ಯೋಚನೆಯನ್ನು ಮಾಡಬೇಡಿ, ಚೆನ್ನಾಗಿದೆ, ನಡೆಯುತ್ತದೆ. ಸ್ವಲ್ಪ ನಿಧಾನ ಮಾಡಿ, ನಿಮ್ಮ ವೇಗಕ್ಕೆ ಯಾರೂ ಇರುವುದಿಲ್ಲ. ಅದೊಂದು ಚೂರು ಸಂಕಟ ಆಗುತ್ತೆ. ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ. ಮೀನರಾಶಿ, ಧನಸ್ಥಾನ, ವೃತ್ತಿಸ್ಥಾನ, ಬುದ್ಧಿಸ್ಥಾನ, ವಾಕ್ಸ್ಥಾನ, ಚಂದ್ರ ಕೂತಿರೋದು ಒಳ್ಳೇದು. ಆದರೆ ಕೇತು ಭಾವದಲ್ಲಿ ಕುಳಿತಿರೋದನ್ನ ಮಾತನಾಡಲಾರಿರಿ. ಇಲ್ಲ ಬೇರೆಯವ್ರು ಹೇಳ್ತಿರೋದು ಕೇಳಿಸ್ಕೊಂಡು ಒಂಚೂರು ನೋವು ತಿಂತಕ್ಕಂಥದ್ದು ಆಗುತ್ತೆ. ಹಿಂಗೆ ಅಂದ್ಕೋಬಿಟ್ರು, ಹಾಗಂದ್ಕೋಬಿಟ್ರು, ಹೌದು ನಿಜವೇ. ಎಲ್ಲರನ್ನು ತೃಪ್ತಿಪಡಿಸುವ ಕೆಲಸ ಭಗವಂತನದ್ದು, ನಮ್ಮದಲ್ಲ. ಎಲ್ಲರಿಗೂ ಸಮಾಧಾನ ಹೇಳಬೇಕಾದ ಕೆಲಸ ಗುರುವಿನದ್ದು, ನಿಮ್ಮದಲ್ಲವಲ್ಲ. ಎಲ್ರಿಗೂ ಕಾಪಾಡಬೇಕಾಗಿರೋದು ನಮ್ಮ ದೊರೆ ಕೆಲಸ, ಎಲ್ರನ್ನ, ನಿಮ್ಮದಲ್ಲವಲ್ಲ. ನೀವೇ ತಲೆ ಕೆಡ್ಸ್ಕೊತೀರಿ. ಅವ್ರೇನು ಅನ್ಕೊಂಡ್ರು, ಇವ್ರೇನು ಅನ್ಕೊಂಡ್ರು. ಫಸ್ಟು ಪ್ರಪಂಚದಲ್ಲಿ ಅವ್ರೇನು ಅನ್ಕೋತಾರೆ ಅಂತ ಯೋಚಿಸೋದನ್ನ ನಿಲ್ಸಿದ್ರೆ ಅರ್ಧ ನೆಮ್ಮದಿಯಾಗಿರ್ತೀವಿ. ಮೀನು ರಾಶಿ ಇವತ್ತು ಅದನ್ನು ಮಾಡಿ. ಅವ್ರೇನು ಅನ್ಕೋತಾರೆ, ಇವ್ರೇನು ಅನ್ಕೋತಾರೆ, ನನ್ನ ಬಗ್ಗೆ ಅನ್ನೋದೊಂದು ಬಿಟ್ಕೊಂಡ್ರಿ ಇವತ್ತು, ಸೂಪರ್ ಸಕ್ಸಸ್ ಅಂತ.
ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.